ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಕುಮಾರ್. ಇವತ್ತು ಅಶ್ವವೇಗ ನ್ಯೂಸ್ನಲ್ಲಿ ನಗರ ಪೊಲೀಸ್ ಆಯುಕ್ತರಾದಂಥ ಸೀಮಂತ್ ಕುಮಾರ್ ಸಿಂಗ್ ಅವರಿದ್ದಾರೆ. 1996ರ ಬ್ಯಾಚ್ನ IPS ಅಧಿಕಾರಿ. ಮೂಲತಃ ಬಿಹಾರದವರು. ಈಗ ಏನು ಪ್ರಸ್ತುತವಾಗಿ ನಗರ ಪೊಲೀಸ್ ಆಯುಕ್ತರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ಒಂದು ವಿಶೇಷ ಸಂದರ್ಶನ ಮಾಡ್ತಾ ಇದ್ವಿ. ಅಂದರೆ ಯಾವ ರೀತಿ ಬೆಂಗಳೂರಿಗೆ ಈಗ ಚಾರ್ಜ್ ತೊಗೊಂಡು 6 ತಿಂಗಳಾಗಿದೆ. ಸೊ ಯಾವ ರೀತಿ ಅಡ್ಜಸ್ಟ್ ಆಗಿದೆ ಏನು ಅನ್ನೋದ್ರ ಬಗ್ಗೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಬೆಂಗಳೂರು 6 ತಿಂಗಳಾಗಿದೆ ಅಡ್ಜಸ್ಟ್ ಆಗಿ, ಯಾವ ರೀತಿ ಇದೆ ಸರ್? ಇಲ್ಲ ಬೆಂಗಳೂರಲ್ಲಿ ನಾವು ಕಳೆದ 20 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ. 30 ವರ್ಷ ಆಗಿ ಕರ್ನಾಟಕದಲ್ಲಿ ಇದ್ದೀನಿ. ಹೌದು, ಕರೆಕ್ಟ್ ನೀವು ಹೇಳೋದು. 6-7 ತಿಂಗಳಾಗಿದೆ ಈಗ ಜಸ್ಟ್ ಈ ಪೋಸ್ಟಲ್ಲಿ. ನಮ್ಮ ಯಾವ ರೀತಿ ಪೊಲೀಸಿಂಗ್ ನಡೀತಾ ಇದೆ ಆ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ಎಲ್ಲ. ಸರ್, ಇನ್ನೊಂದು ಬೆಂಗಳೂರಲ್ಲಿ ಈಗ ಒಂದಿರುವಂಥ ಜನಸಂಖ್ಯೆ ನಿಮಗೆ ಗೊತ್ತು ಎಷ್ಟಿದೆ ಜನಸಂಖ್ಯೆ. ಸೊ ಆ ಒಂದು ಜನಸಂಖ್ಯೆಗೆ ಅನುಗುಣ ಪೊಲೀಸ್ ಸಿಬ್ಬಂದಿಗಳು ಸಹ ಒಂದು ಕೊರತೆ ಇದೆ ಕಾಣಿಸ್ತದೆ ಮೇಲ್ನೋಟಕ್ಕೆ. ಏನು ಅನಿಸುತ್ತೆ ಸರ್? ಏನು ಸಿಬ್ಬಂದಿಗಳು ಎಷ್ಟು ಜನ ಬೇಕಾಗಿದ್ದಾರೆ ಮತ್ತು ಎಷ್ಟು ರಿಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲಿದೆ? ಇಲ್ಲ, ಇದರಲ್ಲಿ 2 ವಿಷಯ ಇದೆ. ಒಂದು, ಕೆಲವು ವೇಕೆನ್ಸೀಸ್ ಇದೆ, ವೇಕೆನ್ಸೀಸ್ ನಿಜ ಇದೆ. ಅದು ಕೆಲವು ಕಾರಣಕ್ಕೋಸ್ಕರ ರಿಕ್ರೂಟ್ಮೆಂಟ್ ಆಗಿಲ್ಲ. ಬಟ್ ಇತ್ತೀಚೆಗೆ ನಮ್ಮದು ಎಲ್ಲ ಸ್ಯಾಂಕ್ಷನ್ಸ್ ರಿಕ್ರೂಟ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಬಂದಿದೆ. ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ. ಪ್ಲಸ್ ಇನ್ನೊಂದು ಭಾಗ ಅಂದರೆ ಕೊರತೆ ಬಗ್ಗೆ ನಾನು ಒಪ್ಪೋದಿಲ್ಲ. ಯಾಕೆಂದರೆ ಏನಾಗಿದೆ, ಮುಂಚೆ ಏನೇನು ಟೆಕ್ನಾಲಜಿ ನಮ್ಮ ಹತ್ರ ಇತ್ತು ಅದು ಹೋಲಿಸಿದ್ರೆ ಈಗ ತುಂಬ ಅಡ್ವಾನ್ಸ್ ಆಗಿ ನಮ್ಮ ಹತ್ರ ಟೆಕ್ನಾಲಜಿ, ವಾಹನ, ಇನ್ಫ್ರಾಸ್ಟ್ರಕ್ಚರ್ ಅದೆಲ್ಲ ಇದೆ. ಸೊ ನಾವು ಇತ್ತೀಚೆಗೆ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕ್ರೈಮ್ದು ಟ್ರೆಂಡ್ ಬೇರೆ ಬೇರೆ ಆಗ್ತಾಯಿದೆ. ಸೊ ಆ ನಿಟ್ಟಿನಲ್ಲಿ ಮ್ಯಾನ್ ಪವರ್ ಪ್ಲಸ್ ಟೆಕ್ನಾಲಜಿ ಎರಡೂ ಯೂಸ್ ಮಾಡಿದರೆ ನಾವು ಕರೆಕ್ಟ್ ಇದ್ದೀವಿ ಅಂತ ನನ್ನ ಪ್ರಕಾರ. ಓಕೆ ಸರ್, ಇತ್ತೀಚೆಗೆ ಒಂದು ದರೋಡೆ ಪ್ರಕರಣ ಆಯಿತು. ಇಡೀ ನ್ಯಾಷನಲ್ ಸಹ ನ್ಯೂಸ್ ಆಯಿತು, ಇಂಟರ್ನ್ಯಾಷನಲ್ ನ್ಯೂಸ್ ಆಯಿತು. ಅದನ್ನು ನೀವು 24 ಅವರ್ಸಲ್ಲಿ ಟ್ರೇಸ್ ಔಟನ್ನು ಮಾಡಿದ್ರಿ. ಯಾವ ರೀತಿ ಟೆಕ್ನಾಲಜಿ ಬಳಸ್ಕೊಂಡ್ರಿ? ಯಾವ ರೀತಿ ಲೀಡ್ ಸಿಕ್ತು ಸರ್ ನಿಮಗೆ? ಅದು ಒಂದು ದರೋಡೆ ಪ್ರಕರಣ ಇತ್ತು. ತುಂಬ ವಿಶೇಷ ಪ್ರಕರಣ ನಾವು ಪರಿಗಣಿಸಿ ನಮ್ಮ ಒಂದು ದೊಡ್ಡ ಟೀಮ್ ಒಂದು ರಚನೆ ಮಾಡಿದ್ವಿ. ಆ ದೊಡ್ಡ ಟೀಮ್ ಏನು ರಚನೆ ಮಾಡಿದೆ ಅದು ಬೇರೆ ಬೇರೆ ಟೀಮ್ಸ್, ಅಂದರೆ ಟೋಟಲ್ ಅರೌಂಡ್ 14 ಟೀಮ್ ಇತ್ತು. ಟೋಟಲ್ 200 ಮೆಂಬರ್ಸ್ ಎಂಟೈರ್ ಸ್ಟಾಫ್. ಸೊ ಈ ಟೀಮ್ ರಚನೆ ಮಾಡುವಾಗ ನಾವು ಭಾಳ ನಿರ್ದಿಷ್ಟವಾಗಿ ಅವ್ರಿಗೆ ಕೆಲಸ ಕೊಟ್ಟಿದ್ದೀವಿ. ಅದು ನಮಗೆ ತುಂಬ ಪರಿಣಾಮಕಾರಿಯಾಗಿ ಫಲ ನಮಗೆ ಬೇಗ ಸಿಕ್ತು. ಯಾಕೆಂದರೆ ಪ್ರತಿಯೊಂದು ಟೀಮಿಗೆ ಒಂದೊಂದು ಭಾಗದು ನೋಡ್ಕೊಳ್ಬೇಕು ಅಂತ ನಾವು ಹೇಳಿದ್ವಿ. ಸೊ ಅದರಲ್ಲಿ ಒಳ್ಳೆ ಕೋಆರ್ಡಿನೇಷನ್ ಆಗಿ ನಮಗೆ ಸಕ್ಸಸ್ ಬೇಗ ಸಿಕ್ತು. ಈ ಒಂದು ಪ್ರಕರಣದಲ್ಲಿ ಅಂದ್ರೆ ನಿಮಗೆ ಬೇರೆ ಬೇರೆ ಸ್ಟೇಟ್ ಅವರು ಸಹ ತುಂಬ ಕೋಆರ್ಡಿನೇಟನ್ನು ಮಾಡಿರುವಂಥದ್ದು. ಸೊ ಅದ್ರ ಬಗ್ಗೆ ಯಾವ ರೀತಿ ನೀವು ಅಪ್ರೋಚ್ ಮಾಡಿದ್ರೆ? ಯಾಕಂದರೆ ನಿಮಗೆ ಕಾಲ್ ಬಂದಿದ್ದೆ ತಡವಾಯಿತು, ಅಂದರೆ ಯಾಕಂದರೆ ಬ್ಯಾಂಕ್ ಅವ್ರ ತಡ ಆಯಿತು. ಈ ರೀತಿ CMSದು ಹಿಂದೆನೂ ಸಹ ಆಗ್ತಾಯಿತ್ತು. ಇದು ಮುಂದೆ ತಡೆಗಟ್ಟಕ್ಕೆ ಯಾವ ರೀತಿ ಸರ್ ಈ ಥರ ಬ್ಯಾಂಕು ಕೋಆರ್ಡಿನೇಷನ್ ಯಾವ ರೀತಿ ಇರುತ್ತೆ ಅಂತ? ಇದರಲ್ಲಿ ನಮ್ಮ ಬೇರೆ ರಾಜ್ಯ ಅವರು ತುಂಬ ಕೋಆಪ್ರೇಟ್ ಮಾಡಿದರು. ಯಾಕೆಂದರೆ ಇದು ಘಟನೆ ಆದ ತಕ್ಷಣ ನಾವು ಕ್ರೈಮ್ ಟೀಮ್ಸ್ಗೆ ಬೇರೆ ಬೇರೆ ರಾಜ್ಯಕ್ಕೆ ನಾವೇ ಕಳಿಸಿದ್ದೀವಿ ಫಸ್ಟು. ಜೊತೆಗೆ ಅಲ್ಲಿ ಸೀನಿಯರ್ ಆಫೀಸರ್ಸ್ ಜೊತೆಗೆ ನಮ್ಮ ಲೆವೆಲಲ್ಲಿ, ನಮ್ಮ ಜಾಯಿಂಟ್ ಕಮಿಷನರ್ ಲೆವೆಲಲ್ಲಿ, DCP ಲೆವೆಲಲ್ಲಿ ಅವ್ರವ್ರು ಕೂಡ ಮಾತಾಡ್ಕೊಂಡಿದ್ದು. ಸೊ ತುಂಬ ಒಳ್ಳೆ ಕೋಆಪ್ರೇಷನ್ ನಮಗೆ ನೇಬರಿಂಗ್ ಸ್ಟೇಟ್ಸಲ್ಲಿ ಸಿಕ್ತು. ನಮ್ಮ ಕಂಪ್ನಿ ಕಡೆಯಿಂದ ಯಾವುದು ನಮಗೆ ಮಾಹಿತಿ ಲೇಟಾಗಿ ಬಂತು ನಿಜ. ಅದರ ಬಗ್ಗೆ ನಾವು ಕ್ರಮ ಕೂಡ ತಗೊಳ್ತಾ ಇದ್ದೀವಿ. ಅವ್ರಿಗೆ ಲೆಟರ್ ಕೂಡ ಬರೆದಿದ್ದೀವಿ. ಮತ್ತು ಇದು ಒಂದು ದೊಡ್ಡ ಲೆವೆಲಲ್ಲಿ ಮೀಟಿಂಗ್ ಕೂಡ ಮಾಡ್ತೀವಿ. ಯಾಕೆಂದರೆ ಮಾಹಿತಿ ತಕ್ಷಣ ಬಂದಿದ್ರೆ ನಮಗೆ ಇನ್ನೂ ಸ್ವಲ್ಪ ಅನುಕೂಲ ಆಗ್ತದೆ ಬೇಗ ಟ್ರೇಸ್ ಮಾಡಲಿಕ್ಕೆ. ಸೊ ಇದರಲ್ಲಿ ನಮ್ಮ ಪೊಲೀಸ್ ಟೀಮ್ ಮತ್ತು ನೇಬರಿಂಗ್ ಸ್ಟೇಟ್ಸ್ದು ಪೊಲೀಸ್ ಟೀಮ್ ತುಂಬ ಒಳ್ಳೆ ಕೋಆಪ್ರೇಷನ್ ಮಾಡೋದಕ್ಕೆ ನಮಗೆ ಬೇಗ ಇದು ಡಿಟೆಕ್ಟ್ ಆಯಿತು. ಸರ್, ಇನ್ನೊಂದು ಈ ಗೋಲ್ಡನ್ ಅವರ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಅದರಲ್ಲಿ ಬೇಗ ರೆಸ್ಪಾನ್ಸ್, ಅಂದರೆ ಬೇಗ ಕಂಪ್ಲೇಂಟ್ ಕೊಟ್ಟರೆ ಬೇಗ ಡಿಟೆಕ್ಟ್ ಮಾಡೋಕ್ಕೂ ಆಗುತ್ತೆ. ಸೊ ಇದರಲ್ಲಿ ತಡವಾಗಿದ್ರು ತಾವು ಬೇಗ ಡಿಟೆಕ್ಟ್ ಮಾಡಿದ್ರೆ 24 ಅವರ್ಸಲ್ಲಿ ಐಡೆಂಟಿಫೈ ಮಾಡಿದ್ರಿ. ಮತ್ತು ಅಮೌಂಟ್ ಇಂಟ್ಯಾಕ್ಟ್ 98.something ರಿಕವರಿ ಆಗಿದೆ. ಸೊ ಈ ಅಮೌಂಟ್ ಸಿಕ್ಕಿದಾಗ ಮತ್ತೆ ಈ ಒಂದು ನಿಮಗೆ ಯಾವ ರೀತಿ ಖುಷಿ ಅನಿಸ್ತಾರೆ? ಯಾಕಂದರೆ ಅಮೌಂಟು ಇಷ್ಟು ಸಿಕ್ಕಿದೆ ಮತ್ತು ಆರೋಪಿಗಳು ಸಹ ಬೇಗ ಸಿಗಾಕೊಂಡ್ರು ಅಂತ ಸ್ಟಾಫ್ ಜೊತೆ ಯಾವ ರೀತಿ ಹಂಚ್ಕೊಂಡಿದ್ರೆ ಅಂತ? ಅಲ್ಲ, ಇದರಲ್ಲಿ ತುಂಬ ಕಷ್ಟಪಟ್ಟು ನಮಗೆ ಈ ಕೇಸ್ ಡಿಟೆಕ್ಟ್ ಆಯಿತು. ಕಷ್ಟಪಟ್ಟು ಅಂದರೆ ನಮಗೆ ಕ್ಲೂ ಸಿಕ್ಕಿದ ಮೇಲೆ ಆ ಗೋಲ್ಡನ್ ಅವರ್ ನೀವು ಹೇಳಿದ್ರೆ ಗೋಲ್ಡನ್ ಅವರ್ ನಾವು ಮಿಸ್ ಆಯಿತು. ಅಂದರೆ ನಮಗೆ ಗೋಲ್ಡನ್ ಅವರ್ಲಿ ಮಾಹಿತಿನೇ ಸಿಕ್ಕಿಲ್ಲ ಮತ್ತು ನಾವು ಲೇಟ್ ಆಗಿದ್ದು. ಸೊ ಆಟೋಮೆಟಿಕ್ಲಿ ನಾವು ನಮ್ಮ ಸ್ಟ್ರಾಟಜಿನೇ ಚೇಂಜ್ ಮಾಡಿದ್ವಿ. ಅಂದರೆ ಸುಮ್ಮನೆ ಅಲ್ಲಿ ಚೇಂಜ್ ಮಾಡಿ ನಾಕಾಬಂದಿ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಟೈಮ್ ಆಲ್ರೆಡಿ ಹೋಗಿಬಿಟ್ಟಿದೆ. ಸೊ ನಾವು ಬೇರೆ ಲೆವೆಲಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಟೆಕ್ನಿಕಲ್ ಆಧಾರ ಮೇಲೆ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಕ್ಲೂ ಸಿಕ್ತು. ನ್ಯಾಚುರಲಾಗಿ ಒಂದೊಂದು ಕ್ಲೂ ಇಂದ ಹಿಡಿದು ಒಂದು ಕಡೆ ನಾವು ಮುಂದೆ ಹೋಗ್ತಿದ್ವಿ. ಆದರೆ ಕೆಲವು ಕಾರಣಕ್ಕೋಸ್ಕರ ಕೆಲವು ಮಾಹಿತಿ ಸೋರಿಕೆ ಆದಾದ್ಮೇಲೆ ಅವರು ಅಲರ್ಟ್ ಆಗಿಬಿಟ್ರು. ಅಲರ್ಟ್ ಆದದಕ್ಕೆ ಮತ್ತೆ ನಾವು ಅದೂ ಬಿಟ್ಟು ಬೇರೆ ಇನ್ನೊಂದು
ಲೈನಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು 3 ಹಂತದಲ್ಲಿ ನಾವು ಇನ್ವೆಸ್ಟಿಗೇಟ್ ಮಾಡಿ ಕೊನೆಗೆ ನಮಗೆ ಯಶಸ್ವಿ ಸಿಕ್ತು. ಬಟ್ ಆ ಆರೋಪಿ ಅವ್ರಿಗೆ ಸೆಕೆಂಡ್ ಇದರಲ್ಲಿ ಅವ್ರು ಅಲರ್ಟ್ ಆಗಿಬಿಟ್ರು ದಟ್ ನಮಗೆ ಬೆನ್ನತ್ತಿದ್ದಾರೆ. ಆದರೆ ಅವ್ರು ಯಾವುದು ಕ್ಲೂ ಬಿಟ್ಟಿಲ್ಲ. ಬಟ್ ನಮ್ಮವರು ಅಷ್ಟೇ ಚಾಣಕ್ಯದಿಂದ ಇದರಲ್ಲಿ ಅವ್ರಿಗೆ ಬೆನ್ನತ್ತಿ ಅರೆಸ್ಟ್ ಮಾಡಿ. ಬಟ್ ಇದು ಒಂದು ಭಾಳ ಅಪರೂಪ ಕೇಸ್ ಇದೆ, ಯಾಕೆಂದರೆ ರಿಕವರಿ ಆಗೋದು ಭಾಳ ಕಷ್ಟ, ಸ್ಪೆಷಲಿ ಕ್ಯಾಶ್ ಅಮೌಂಟ್. ಎಷ್ಟು ಲೇಟ್ ಆದರೆ ಆರೋಪಿ ಸಿಗ್ಬೋದು, ಆದರೆ ಕ್ಯಾಶ್ ಸಿಗೋದು ಕಷ್ಟ ಆಗುತ್ತೆ. ಇದರಲ್ಲಿ ಕ್ಯಾಶ್ ಇಂಟ್ಯಾಕ್ಟ್ ಸಿಕ್ತು. ಆ್ಯಂಡ್ ಲೇಟ್ ಆದರೆ ನಮ್ಮ ಪೊಲೀಸ್ ಟೀಮ್ ಮೇಲೆ ಕೂಡ ಆಪಾದನೆ ಬರಲಿಕ್ಕೆ ಚಾನ್ಸ್ ಇತ್ತು. ಪ್ಲಸ್ ಕ್ಯಾಶ್ ಇದೆ, ಕ್ಯಾಶ್ ಬೇಗ ಅವರು ಸ್ಪೆಂಡ್ ಮಾಡಿಬಿಡ್ತಾರೆ ಅಥವಾ ಎಲ್ಲಿ ಗೊತ್ತಾಗಲ್ಲ. ಮತ್ತು ದೊಡ್ಡ ಟೀಮ್ ಇತ್ತು ಇದರಲ್ಲಿ, 9 ಜನ ಆರೋಪಿಯವರು. ಸೊ 9 ಜನ ಆರೋಪಿಯವರು ಏನೇನು ಮಾಡಿಬಿಡ್ತಾರೆ ಲೇಟ್ ಆದರೆ ಅದು ಡೌಟ್ ಇತ್ತು. ಸೊ ಇದರಲ್ಲಿ ಇಂಟ್ಯಾಕ್ಟ್ ಆರೋಪಿ ಪ್ಲಸ್ ನಮ್ಮ ಕ್ಯಾಶ್ ಇದೆಲ್ಲ ಎರಡೂ ಸಿಕ್ಕಿದ್ದಕ್ಕೆ ನಮ್ಮ ಟೀಮ್ ಅವ್ರು ಭಾಳ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಕರೆದು ಅಪ್ರಿಸಿಯೇಷನ್ ಲೆಟ್ರ್ ಕೊಟ್ಟೆ. ಅವ್ರ ಜೊತೆಗೆ ನಾವು ಫಂಕ್ಷನ್ ಮಾಡಿ, ಜೊತೆಗೆ ಅವ್ರಿಗೆ ರಿವಾರ್ಡ್ ಕೂಡ 7 ಲಕ್ಷ ಅಂತ ನಾವು ರಿವಾರ್ಡ್ ಕೊಟ್ಟಿದ್ದೀವಿ ಎಲ್ಲರಿಗೂ. ಸೊ ಇದು ಒಂದು ಟೀಮ್ ವರ್ಕಲ್ಲಿ ನಮಗೆ ಸಕ್ಸಸ್ ಸಿಕ್ತು. ಸರ್ ಇನ್ನೊಂದು, ಈಗ ಬೆಂಗಳೂರು ತುಂಬ ಬೆಳೀತಾ ಇದೆ, ಟೆಕ್ನಾಲಜಿನ ಸಹ ಅದೇ ರೀತಿ ನೀವು ಟೆಕ್ನಾಲಜಿನ ಸಹ ಬಳಸ್ಕೋಬೇಕಾಗುತ್ತೆ. ಈಗ ಸೇಫ್ ಸಿಟಿ ಪ್ರಾಜೆಕ್ಟ್ ಇಡೀ ಇಂಡಿಯಾದಲ್ಲೆಲ್ಲ ಆಯಿತು, ಬಟ್ ಇದು ಬೆಂಗಳೂರಲ್ಲಿ ಫಸ್ಟ್ ಫೇಸ್ 1 ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂಥದ್ದು ಎಷ್ಟು ಖುಷಿ ಆಗುತ್ತೆ. ಮತ್ತು ಬೇರೆ ರಾಜ್ಯದ ಏನು ಡೆಲಿಗೇಷನ್ಸು ಸಹ ಬಂದು ಇಲ್ಲಿ ಕಮಾಂಡ್ ಸೆಂಟರ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಟೆಕ್ನಾಲಜಿ ಯಾವ ರೀತಿ ಬಳಸ್ಕೊತಾ ಇದ್ದಾರೆ, ಬೇರೆ ರಾಜ್ಯದಲ್ಲೂ ಬಳಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ? ಹೌದು, ಕರೆಕ್ಟು. 8 ದೊಡ್ಡ ಮೆಟ್ರೋ ಸಿಟೀಸಲ್ಲಿ ಇದು ಸ್ಯಾಂಕ್ಷನ್ ಆಗಿತ್ತು ಅಮೌಂಟ್. ಬಟ್ ಇದರಲ್ಲಿ ಬೆಂಗಳೂರಿಗೆ ಮ್ಯಾಕ್ಸಿಮಮ್ ಅಮೌಂಟ್ ಸಿಕ್ಕಿದೆ. ಅಂದರೆ ನಮ್ಮದು ಏನು ಅನುದಾನ ಇದೆ ಅದು ಎಂಟೈರ್ 8 ಹೋಲಿಸಿದ್ರೆ ಮ್ಯಾಕ್ಸಿಮಮ್ ಇತ್ತು. ಇದು ಈ ಪ್ರೋಗ್ರಾಮ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಶೇರಿಂಗ್ ಬೇಸಿಸಲ್ಲಿ ಇದೆ. ಕೇಂದ್ರ ಸರ್ಕಾರದ್ದು ಪ್ರಾಜೆಕ್ಟ್ ಆಲ್ಮೋಸ್ಟ್ ನನ್ನ ಪ್ರಕಾರ 2017-18 ಸ್ಟಾರ್ಟ್ ಆಗಿತ್ತು. ಬೈ ಚಾನ್ಸ್ ನಾನೇ ಅಡಿಷನಲ್ CP ಆಗಿದ್ದೆ. ಆ ಟೈಮಲ್ಲಿ ನಾನೇ ನೋಡಲ್ ಆಫೀಸರ್ ಇದಕ್ಕೆ ಮೇಲುಸ್ತುವಾರಿ ನೋಡಿ ನಾವು ಹಲವಾರು ಸರಿ ಡೆಲ್ಲಿ ಹೋಗಿ ಅಲ್ಲಿ ಕೇಂದ್ರ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಲ್ಲಿ ಮೀಟಿಂಗ್ ಆಗಿ, ಸೊ ಕೊನೆಗೆ ನಮ್ಮದು ಏನು ಪ್ರಾಜೆಕ್ಟ್ ನಾವು ಏನು ಇದು ಅಲ್ಲಿ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ, ಆ ಪ್ರೆಸೆಂಟೇಷನ್ ಆಧಾರದ ಮೇಲೆ ನಮಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಟ್ಟರು. ಬಟ್ ಅಲ್ಲಿ ಒಂದು ಚಾಲೆಂಜ್ ಆಗಿದೆ. ಚಾಲೆಂಜ್ ಅಂದರೆ ಯಾವ ರೀತಿ ಇದಕ್ಕೆ ಸ್ಪೆಂಡ್ ಮಾಡಬೇಕು, ಮತ್ತು ಟೆಕ್ನಾಲಜಿ ಏನಾಗಿದೆ, ಟೆಕ್ನಾಲಜಿ ಮತ್ತು ನಮ್ಮ ಪೊಲೀಸು ಒಂದು ಸ್ವಲ್ಪ ಗ್ಯಾಪ್ ಇದೆ ಈ ಎಲ್ಲ ಕಡೆ. ಅಂದರೆ ಏನು ಟೆಕ್ನಾಲಜಿ ಬಳಸಬೇಕು, ಯಾವ ರೀತಿ ಬೆಸ್ಟ್ ಇದೆ. ಸೊ ನಾವು ಎಲ್ಲ ಕಡೆಯಿಂದ ಟೆಂಡರ್ ಫ್ಲೋಟ್ ಮಾಡಿ ಕೊನೆಗೆ ಎಲ್ಲ ಯುಟಿಲೈಸೇಷನ್ ಕೂಡ ಆಗಿದೆ ಮತ್ತು ಅದಕ್ಕೆ ಫಲ ಕೂಡ ಸಿಗ್ತಾ ಇದೆ ನಮಗೆ. ಇದರಲ್ಲಿ ಒಂದು ಮೇನ್ ಅಂದರೆ ಈ ಟೆಕ್ನಾಲಜಿ ಆಗಾಗ ಚೇಂಜ್ ಆಗ್ತಾ ಇದೆ. ಸೊ ನಾವು ಖಂಡಿತ ಅವ್ರು ನಮ್ಮ ಯಾರೋ ಪ್ರೊವೈಡರ್ಸ್ ಇದ್ದಾರೆ ಟೆಕ್ನಾಲಜಿ ನಮ್ಮ ಪಾರ್ಟ್ನರ್ಸ್, ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಒಂದೇ ಸರಿ ಇದು ಮುಗಿಯಲು ಪ್ರಾಜೆಕ್ಟ್ ಇಲ್ಲ, ನೀವು ಆಗಾಗ ಇದಕ್ಕೆ ಇಂಪ್ರೂವ್ಮೆಂಟ್ ಮಾಡ್ತಾ ಇರಬೇಕು. ಸೊ ಅದು ನಾವು ಇಂಪ್ರೂವ್ ಮಾಡೋದಕ್ಕೆ ನಮಗೆ ಒಳ್ಳೆ ನಮ್ಮದು ಆ್ಯಪ್ಸ್ ಒಳ್ಳೆಯ ನಮ್ಮದು ಫಲ ಕೂಡ ಸಿಗ್ತಾ ಇದೆ ಅದಕ್ಕೆ ಅಲ್ಲಿಂದ. ಸೊ ಕೆಲವು ಬೇರೆ ಸ್ಟೇಟ್ಸ್ ಅವರು ಇಲ್ಲಿ ಬಂದು ನಮಗೆ ಅವರು ಇದು ಕೆಡ್ತಾ ಇದೆ. ಸರ್ ಇನ್ನೊಂದು, ಬೆಂಗಳೂರಲ್ಲಿ ತುಂಬ ಚಾಲೆಂಜಸ್ ಅಂದರೆ ನಿಮಗೆ ಈ ಮಹಿಳೆ ಮತ್ತು ಮಕ್ಕಳ ಒಂದು ರಕ್ಷಣೆ ಮಾಡುವಂಥದ್ದು. ಸೊ ಮಹಿಳೆ ಮತ್ತು ಮಕ್ಕಳ ಮೇಲೆ ರಕ್ಷಣೆಗೆ ಯಾವ ರೀತಿ ವ್ಯವಸ್ಥೆ ಬೆಂಗಳೂರಿನಲ್ಲಿದೆ ಸರ್? ಯಾವ ರೀತಿ ಒಂದು ಆಶ್ವಾಸನೆ ನೀವು ಮಹಿಳೆಯರು ಕೊಡ್ತೀರಾ ಬೆಂಗಳೂರಲ್ಲಿ? ನೈಟ್ ಲೈಫ್ ಕೆಲಸ ಮಾಡೋರಿರ್ಬೋದು, ಮತ್ತು ಓಡಾಡೋದಂತಿರೋರಿಗೆ ಯಾವ ರೀತಿ ನೀವು ರಕ್ಷಣೆ ಕೊಡೋಕ್ಕೆ ಏನೆಲ್ಲ ಒಂದು ಕ್ರಮಗಳನ್ನ ತೊಗೊತಾ ಇದ್ದೀರಾ ಸರ್? ಇದು ನಮ್ಮದು ಮಹಿಳೆ ಸುರಕ್ಷತಾ ನಮ್ಮದು ಆದ್ಯತೆ ಇದೆ. ಎಲ್ಲ ಕೆಲಸಕ್ಕಿಂತ ನಾವು ಮೇನ್ ಇಂಪಾರ್ಟೆನ್ಸ್ ಕೊಡ್ತೀವಿ ಮಕ್ಕಳು ಮತ್ತು ಮಹಿಳೆಯರಿಗೆ ಸುರಕ್ಷತೆ. ಇದರಲ್ಲಿ ಈಗ ಸೇಫ್ ಸಿಟಿ ಏನು ಪ್ರಾಜೆಕ್ಟ್ ಇದೆ, ಇದು ನಿರ್ಭಯ ಪ್ರಾಜೆಕ್ಟಲ್ಲಿ ಆಗಿದೆ. ಸೊ ಇದು ವುಮೆನ್ ಆ್ಯಂಡ್ ಚೈಲ್ಡ್ ಸೇಫ್ಟಿಗೋಸ್ಕರ ಆ ನಿಟ್ಟಿನಲ್ಲಿ ಇದು ಒಂದು ಸೆಟಪ್ ಆಗಿದೆ. ಸೊ ಅದು ಒಂದು, ಅದರಲ್ಲಿ ಸುಮಾರು ನಮ್ಮ ಹತ್ರ ಆ್ಯಪ್ಸ್ ಇದೆ, KSP ಕನೆಕ್ಟ್ ಆ್ಯಪ್, ಎಲ್ಲಿ ಯಾರಿಗೆ ಸಮಸ್ಯೆ ಇದ್ದರೆ ತಕ್ಷಣ ನಮಗೆ ಕಾಲ್ ಮಾಡಿದರೆ ವಿಡಿಯೋ ಮತ್ತು ಆಡಿಯೋ ಎರಡೂ ನಾವು ನೋಡ್ಬೋದು. ಜೊತೆಗೆ ನಮ್ಮದು ವುಮೆನ್ ಹೆಲ್ಪ್ ಡೆಸ್ಕ್ ಇದೆ, ಸೇಫ್ಟಿ ಐಲ್ಯಾಂಡ್ಸ್ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅಲ್ಲಿ ನಮ್ಮ ಎಲ್ಲ ಸ್ಟೇಷನ್ ಲೆವೆಲಲ್ಲಿ ವುಮೆನ್ದು ಎಲ್ಲ ನಮ್ಮ ರಿಲೀಫ್ ಸೆಂಟರ್ಸ್ ಇದೆ, ವುಮೆನ್ ಪೊಲೀಸ್ ಸ್ಟೇಷನ್ಸ್ ಓಪನ್ ನಾವು ಮಾಡಿದ್ದೀವಿ. ಮತ್ತು ಮೇನ್ ಇಲ್ಲಿ ಇರೋದು ಐ ಟಿ ಸಿಟಿ. ಸೊ IT ಸಿಟಿಯಲ್ಲಿ ದಿನನಿತ್ಯ ಹಗಲು ರಾತ್ರಿ ನೈಟ್ ಶಿಫ್ಟ್ ಇರ್ತದೆ, ಡೇ ಶಿಫ್ಟಲ್ಲಿ ಇರ್ತಾರೆ. ಸೊ ಇದರಲ್ಲಿ ಕ್ಯಾಬ್ಸ್ ಮತ್ತು ಆಟೋ ರಿಕ್ಷಾ, ಬಸ್ಸಸ್ ತುಂಬ ಯೂಸ್ ಆಗ್ತಾಯಿದೆ. ಸೊ ಕ್ಯಾಬ್ಸ್ ಅಗ್ರಿಗೇಟರ್ ಜೊತೆಗೆ ನಾವು ಡಿಸ್ಕಸ್ ಮಾಡಿ
ಅಲ್ಲಿ ಸ್ಟಿಕ್ಕರ್ಸ್ ಅಳವಡಿಸಿದ್ದೀವಿ. ಜೊತೆಗೆ SOS ಬಟನ್, ಏನು ಪ್ಯಾನಿಕ್ ಬಟನ್ ಇದೆ ಅದರದ್ದು ಫೀಡ್ ಡೈರೆಕ್ಟ್ ಓಲಾ ಮತ್ತು ಊಬರ್ ಮೇನ್ ಅಗ್ರಿಗೇಟರ್ಸ್ ಯಾರಿದ್ದಾರೆ ಎರಡದು ಅವ್ರದ್ದು ಕಂಟ್ರೋಲ್ ರೂಮ್ಗೆ ಫೋನ್ ಹೋಗ್ತಿತ್ತು ಏನೋ ಸಮಸ್ಯೆ ಆದರೆ. ಈಗ ನಾವು ಏನು ಒಂದು ಟೆಕ್ನಿಕಲ್ ಚೇಂಜ್ ಮಾಡಿ ಅದೇ ಕಾಲ್ ನಮಗೆ ಕೂಡ ಬರ್ತದೆ. ಸೊ ಇದರಲ್ಲಿ ಏನಾಗುತ್ತೆ, ಒಂದು ಟೈಮ್ ವೇಸ್ಟ್ ಆಗೋಲ್ಲ ಮತ್ತು ತಕ್ಷಣ ನಾವು ಸ್ಪಂದಿಸಲಿಕ್ಕೆ ನಮಗೆ ಅವಕಾಶ ಇರ್ತದೆ. ಸೊ ಇದೆಲ್ಲ ನಾವು ಮಾಡ್ತಾಯಿದ್ದೀವಿ. ಮತ್ತು ಎಲ್ಲಕ್ಕಿಂತ ಮೇನು ಇನ್ನೊಂದು ಹೇಳ್ಬೇಕಂದ್ರೆ ನಾವು ಸೆನ್ಸಿಟೈಸೇಷನ್ ಮಾಡಬೇಕು ನಮ್ಮ ಸ್ಟಾಫ್ಗೆ. ಇದರಲ್ಲಿ ಕ್ರೈಮ್ ಆಗಬಾರ್ದು, ಅದರಲ್ಲಿ ಕೂಡ ವಿಶೇಷವಾಗಿ ಇಂಥದ್ದು ಯಾವುದೂ ಘಟನೆ ನಡಿಬಾರ್ದು. ಸೊ ಆಗಾಗ ನಾವು ಕಾಲೇಜಸ್, ಸ್ಕೂಲ್ಸ್ ಅಲ್ಲಿ ಹೋಗ್ತೀವಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ. ಜೊತೆಗೆ ನಮ್ಮಲ್ಲಿ ರಾಣಿ ಚೆನ್ನಮ್ಮ ಪಡೆ ಇದೆ. ರಾಣಿ ಚೆನ್ನಮ್ಮ ಪಡೆ ಪ್ರತಿಯೊಂದು ಡಿವಿಷನ್ ಲೆವೆಲಲ್ಲಿದೆ. ಎಂಟೈರ್ ಸಿಟಿಯಲ್ಲಿ ಅಟ್ಲೀಸ್ಟ್ ಮಿನಿಮಮ್ 200 ಜನ ಸ್ಟಾಫ್, ವುಮೆನ್ ಸ್ಟಾಫ್ಗೆ ಅನ್ಆರ್ಮ್ಡ್ ಕ್ಯಾಂಬೆಟಲ್ಲಿ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಮತ್ತು ಅದಕ್ಕಿಂತ ಜಾಸ್ತಿ ಅವರು ಅಲ್ಲಿ ಕಾಲೇಜಸ್, ಬೇರೆ ಬೇರೆ ಕಡೆ ಮಾಲ್ಸ್ ಅಲ್ಲಿ ಹೋಗಿ ಅವರು ಅವೇರ್ನೆಸ್ ಕ್ರಿಯೇಟ್ ಆಗ್ತಾಯಿದೆ ಆ ಟೀಮ್ ಮುಖಾಂತರ. ಜೊತೆಗೆ ಅವರು ಇಂಥ ಯಾವುದು ಹುಡುಗರು ಅಥವಾ ಏನಾದರೂ ಈವ್ ಟೀಸಿಂಗ್, ಮಾಲೆಸ್ಟಿಂಗ್ ಇಂಥದ್ದು ಆದರೆ ಅಲ್ಲಿಗೆ ಅವರು ಅರೆಸ್ಟ್ ಮಾಡ್ತಾರೆ. ಸೊ ಹಲವಾರು ಕಾರ್ಯಕ್ರಮ ಮುಖಾಂತರ ನಾವು ಮಾಡ್ಕೊಂಡಿದ್ದೀವಿ. ಪ್ಲಸ್ ನಮ್ಮದು 24/7 112 ಕಾಲ್ ಲೈನ್ ಇದೆ. ಅದು ತುಂಬ ಪರಿಣಾಮಕಾರಿ ಆಗ್ತಾಯಿದೆ. ಆ್ಯಂಡ್ ಹೊಯ್ಸಾಲಸ್ದು ಇದೆ. ಸೊ ಒಟ್ಟಾಗಿ ಅಲ್ಲಿ ಎಲ್ಲ ಕಡೆ ಮಹಿಳಾ ಸುರಕ್ಷಾ ಬಗ್ಗೆ ಆದ್ಯತೆ ಇದ್ದೇ ಇರ್ತದೆ. ಬಟ್ ಬೆಂಗಳೂರು ಸಿಟಿ ನನ್ನ ಪ್ರಕಾರ ತುಂಬ ಸೇಫ್ ಸಿಟಿ ಇದೆ. ಆ್ಯಂಡ್ ನಾವು ಎಲ್ಲರಿಗಿಂತ ಮಹಿಳೆಯರ ಬಗ್ಗೆ ಭಾಳ ಒಂದು ಇಂಪಾರ್ಟೆನ್ಸ್ ಕೊಟ್ಟು ನಾವು ಸೆಕ್ಯೂರಿಟಿ ಕೊಡ್ತಾಯಿದ್ದೀವಿ. ಇನ್ನೊಂದು ಸರ್, ಇವಾಗ ಹೇಳ್ತಾ ಇದ್ದೀರಿ ನೀವು 112 ಎಷ್ಟು ರೆಸ್ಪಾನ್ಸಲ್ಲಿ ಸ್ಪಾಟ್ಗೆ ಹೊಯ್ಸಳ ರೀಚ್ ಆಗುತ್ತೆ ಸರ್, ಮತ್ತು ಯಾವ ರೀತಿ ಅದು ಕನೆಕ್ಟಿವಿಟಿ ಆಗಿದೆ ಸರ್? ಹೌದು, 112 ಎಂಟೈರ್ ರಾಷ್ಟ್ರದಲ್ಲಿ ಒಂದು ಇಮರ್ಜೆನ್ಸಿ ನಂಬರ್ ಇದೆ. ಇದು ಇಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಅಂತ ನಾವು ಹೇಳ್ಬೋದು. ಮುಂಚೆ ಏನು 100 ನಂಬರ್ ಇತ್ತು, ಈಗ 112 ಆಗಿದೆ. ಬಟ್ ನಾವು ಇದರಲ್ಲಿ ತುಂಬ ಮುಂದೆ ಇದ್ದೀವಿ ಬೆಂಗಳೂರಲ್ಲಿ. ಯಾಕೆಂದರೆ ನಾವು ಬೇಗ ಸ್ಟಾರ್ಟ್ ಮಾಡಿದ್ದೀವಿ ಈ ಪ್ರೊಸೆಸ್. ಪ್ಲಸ್ ನಾನು ಮೊದಲೇ ಹೇಳಿದೆ, ನಮ್ಮ ಟೆಕ್ನಾಲಜಿ ನಾವು ಪದೇ ಪದೇ ಇಂಪ್ರೂವ್ ಮಾಡ್ತಾಯಿದ್ದೀವಿ. ಇದಕ್ಕೆ ಕಾರಣ ಅಂದರೆ ಉದ್ದೇಶ ಅಂದರೆ ನಾವು ಕಡಿಮೆ ಸಮಯದಲ್ಲಿ ಜನ ಹತ್ರ ಹೋಗ್ಬೋದು ಅಂತ. ಸೊ ಮುಂಚೆ ಸ್ಟಾರ್ಟ್ ಆಗುವಾಗ 15 ನಿಮಿಷ ಇತ್ತು, ಮತ್ತು 13 ಆಯಿತು, ಈಗ 10 ಆಯಿತು. ಈಗ ನಾವು ಕ್ಲೇಮ್ ಮಾಡ್ತೀವಿ, ನಾವು 8 ಮಿನಿಟ್ಸ್ ಆ್ಯಾವ್ರೇಜ್ ಟೈಮ್, 8 to 10 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ಬೋದು. ಯಾವುದು ಕರೆ ಮಾಡಿದರೆ ಅದರಲ್ಲಿ 2 ನಿಮಿಷದಲ್ಲಿ ಕೂಡ ಹೋಗ್ಬೋದು, 10 ನಿಮಿಷದಲ್ಲಿ ಹೋಗ್ಬೋದು. ಬಟ್ ಸರಾಸರಿ ಆ್ಯಾವ್ರೇಜ್ ಸಿಟಿದು 8 to 10 ನಿಮಿಷ ಇದೆ. ಇದರಲ್ಲಿ ನಾವು ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮ ಕಾಲ್ ಬಂದ ತಕ್ಷಣ ನಮ್ಮ ಸೆಲ್ ಪ್ರೊವೈಡರ್ಸ್ ಜೊತೆಗೆ, ಟೆಲಿಕಾಮ್ ಕಂಪ್ನೀಸ್ ಜೊತೆಗೆ ಟೈಅಪ್ ಇದೆ. ಲೊಕೇಶನ್ ತಾನೇ ಬಂದ್ಬಿಡ್ತದೆ. ಲೊಕೇಶನ್ ಯಾರೂ ಹೇಳಬೇಕಾಗಿಲ್ಲ, ಲೊಕೇಶನ್ ಬರುತ್ತೆ. ಆ ಲೊಕೇಶನ್ ಆಧಾರ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಅದೇ ಲೊಕೇಶನ್ಗೆ ಹೊಯ್ಸಳ ಆಟೋಮೆಟಿಕ್ ಪುಷ್ ಆಗುತ್ತೆ. ಸೊ ಇದರಲ್ಲಿ ಏನಾಗಿದೆ, ಪರ್ಪಸ್ಲಿ ನಾವು ಇದು ಯೂಸ್ ಮಾಡಿ, ಯಾಕಂದರೆ ಇಲ್ಲಿ 2 ಮಿನಿಟ್ಸ್ ನಮಗೆ ಸೇವ್ ಆಗ್ತದೆ. ಸೊ ಇದು 2 ಮಿನಿಟ್ಸ್ ಕೂಡ ಗೋಲ್ಡನ್ ಅವರ್ ಏನು ಹೇಳ್ತೀವಿ ಅದು. ಸೊ ಒಟ್ಟಾಗಿ ಡೈಲಿ ನಾವು ಏನೋ ಪ್ರಯತ್ನ ನಮ್ಮದು ನಡೀತಾ ಇದೆ, ಆದಷ್ಟು ಬೇಗ ಜನ ಹತ್ರ ಹೋಗಲಿ. ಸೊ ನಂಬರ್ಸ್ ಕೂಡ ಹೆಚ್ಚು ಮಾಡ್ತಾಯಿದ್ದೀವಿ. ಕೆಲವು ಕಡೆ ಏನಾಗಿದೆ, ಟ್ರಾಫಿಕ್ ಸಮಸ್ಯೆ ಇದೆ, ಕೆಲವು ಕಡೆ ತುಂಬ ಇಕ್ಕಟ್ಟು ಜಾಗ ಇದೆ, ರೋಡ್ ಅಷ್ಟು ವೈಡ್ ಇಲ್ಲ. ಸೊ ಅಲ್ಲಿ ನಾವು 60ಕ್ಕಿಂತ ಜಾಸ್ತಿ ಮೋಟರ್ ಸೈಕಲ್ಸ್ ಕೂಡ ಹಾಕಿದ್ದೀವಿ. ಸೊ ಒಟ್ಟಾಗಿ ಮೋಟರ್ ಸೈಕಲ್ ಪ್ಲಸ್ 4 ವೀಲರ್ ಸೇರಿ ಟೋಟಲ್ 320ಕ್ಕಿಂತ ಜಾಸ್ತಿ, 320ಕ್ಕಿಂತ ಜಾಸ್ತಿ ನಮ್ಮಲ್ಲಿ ವೆಹಿಕಲ್ಸ್ ಇದೆ. ಸೊ ಈ ವೆಹಿಕಲ್ಸ್ ಮುಖಾಂತರ ನಾವು ಜನ ಹತ್ರ ತುಂಬ ಬೇಗ ರೀಚ್ ಆಗಲಿಕ್ಕೆ ನಮಗೆ ಅನುಕೂಲ ಆಗ್ತಾಯಿದೆ. ಮತ್ತು ಅಲ್ಲಿ ಏನಾಗ್ತದೆ, ಕ್ರೈಮ್ಸ್ ಏನಾದರೂ ದೊಡ್ಡ ಕ್ರೈಮ್ ಆಗೋಕ್ಕೆ ಮುಂಚೆ ನಾವು ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಸೊ ಇದು ತುಂಬ ಯೂಸ್ ಆಗ್ತಾಯಿದೆ. ಸರ್, ಇನ್ನೊಂದು ಈ ಒಂದು ಬೆಂಗಳೂರು ಸಿಟಿಯಲ್ಲಿ ಯಾರೊಬ್ಬ ಟೆಕಿಯೊಬ್ಬರು ಇರ್ತಾರೆ, ಸುಮ್ಮನೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಟ್ವೀಟ್ ಮಾಡಿಬಿಡ್ತಾರೆ. ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನ್ಯೂಸ್ ಆಗುತ್ತೆ, ನಿಮಗೂ ಗೊತ್ತಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಈಗ ಬೆಂಗಳೂರಿಗೆ ಟ್ರಾಫಿಕ್ಗೆ ಯಾವ ರೀತಿ ವರ್ಕ್ಸ್ ನಡೀತಾ ಇದೆ, ಇದನ್ನು ಟ್ರಾಫಿಕ್ ಕಡಿಮೆ ಮಾಡೋಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಟೆನ್ಜೂರಲ್ಲಿ? ನಿಜ, ಬೆಂಗಳೂರಲ್ಲಿ ಒಂದು ಟ್ರಾಫಿಕ್ದು ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಇದೆ. ಬೇರೆ ಕಡೆಯಿಂದ ಹೋಲಿಸಿದ್ರೆ ಇದು ರೋಡ್ ಲೆಂತ್, ರೋಡ್ ವಿಡ್ತ್ ಎಲ್ಲ ಕಂಪೇರ್ ಮಾಡಿದರೆ ವೆಹಿಕಲ್ಸ್ ಜನಸಂಖ್ಯೆ ನ್ಯಾಚುರಲಿ ಜಾಸ್ತಿ ಇದೆ. ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಕೂಡ ಇದೆ. ಡೆವಲಪ್ಮೆಂಟ್ ತುಂಬ ಫಾಸ್ಟಾಗಿ ಎಲ್ಲ ಆಗಿದೆ. ಆದರೆ ಪೊಲೀಸ್ ಅವರು ಅಷ್ಟೇ ತಕ್ಕಂತೆ ನಮ್ಮದು ಯಾವ ರೀತಿ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಇದೆ, ಅದೇ ರೀತಿ ನಮ್ಮದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಲ್ ಇದೆ. ಅದೂ ರಾಷ್ಟ್ರದಲ್ಲಿ ಒಂದು ಖ್ಯಾತಿ ಪ್ರಾಪ್ತ ಇದೆ. ಎಲ್ಲ ಜನ ಅಲ್ಲಿನೂ ಬಂದು ನೋಡ್ತಾ ಇದ್ದಾರೆ ಅವರು ಯಾವ ರೀತಿ ಕಂಟ್ರೋಲ್. ಸೊ ಅವೈಲಬಲ್ ಸಮಸ್ಯೆ ಇದ್ದರೂ ಕೂಡ ನಮ್ಮ ಟ್ರಾಫಿಕ್ ಪೊಲೀಸರು ಭಾಳ ಒಂದೊಂಥರ ಹೈ ಲೆವೆಲ್ ಆಫ್ ಪ್ರೊಫೆಷನ್ಸಿ ತೋರಿಸಿ ತುಂಬ ಚೆನ್ನಾಗಿ ಟ್ರಾಫಿಕ್ ಅವೈಲಬಲ್ ಸಮಸ್ಯೆಗೆ ಸಾಲ್ವ್ ಮಾಡ್ತಾಯಿದ್ದಾರೆ ಅವರು.
ಇದರಲ್ಲಿ ಮುಖ್ಯವಾಗಿ ಅಲ್ಲಿ ಕೂಡ ಟೆಕ್ನಾಲಜಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇಂಟಿಗ್ರೇಟೆಡ್ ನಮ್ಮದು ಸಿಗ್ನಲಿಂಗ್ ಸಿಸ್ಟಮ್ ಇದೆ, ಪ್ಲಸ್ ಕ್ಯಾಮ್ರಾಸ್ದು ಇದೆ. ಕ್ಯಾಮ್ರಾಸ್ ನಾನು 1 and 2 ಅಲ್ಲಿ ಹೇಳಬೇಕಾಗಿದೆ, ಇಲ್ಲಿ ಕೂಡ ನಾವು ಹೇಳ್ತೀವಿ ಕ್ಯಾಮ್ರಾಸ್ ಸಾಕಷ್ಟಿದೆ. ಮತ್ತು 90% ಆಲ್ಮೋಸ್ಟ್ ನಾವು ಕಾಂಟ್ಯಾಕ್ಟ್ಲೆಸ್ ಚಲಾನ್ ಸಿಸ್ಟಮ್ ಮಾಡಿದ್ದೀವಿ. ಅಂದರೆ ಜನಕ್ಕೆ ತೊಂದರೆ ಆಗಬಾರ್ದು, ಜನಕ್ಕೆ ಅಲ್ಲಿ ಗಾಡಿ ನಿಲ್ಲಿಸಿ ಕೇಸ್ ಮಾಡೋದು ಬೇಡ, ಯಾಕೆಂದರೆ ಆಲ್ರೆಡಿ ಟ್ರಾಫಿಕ್ ಸಮಸ್ಯೆ ಇದೆ. ಸೊ ನಮ್ಮದು ಎಂಟೈರ್ ಟ್ರಾಫಿಕ್ದು ಒಂದು ಫೋಕಸ್ ಇರ್ತದೆ, ಕಂಟಿನ್ಯೂಸ್ ಗಾಡಿ ಹೋಗ್ತಿರಬೇಕು. ಬೇಕಂತ ಗಾಡಿ ನಿಲ್ಲಿಸಿ ಅವ್ರಿಗೆ ಕೇಸ್ ಹಾಕೋದು, ತೊಂದರೆ ಮಾಡೋದು ಬೇಡ. ಇದರಲ್ಲಿ ನಮ್ಮ ಸೀನಿಯರ್ ಆಫೀಸರ್ಸ್, DCP ಮಟ್ಟದಲ್ಲಿ ಆಫೀಸರ್, ಜಾಯಿಂಟ್ ಕಮಿಷನರ್ ಎಲ್ಲರೂ ಸ್ವತಃ ಅಲ್ಲಿ ಇರ್ತಾರೆ ಅವರು ಪೀಕ್ ಟೈಮ್ ಟ್ರಾಫಿಕಲ್ಲಿ. ಆ್ಯಂಡ್ ಅದು ಒಂದು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಇದೆ. ಎರಡನೇದು ಬಸ್ ಪೂಲಿಂಗ್, ಕಾರ್ ಪೂಲಿಂಗ್, ಇಂಥದ್ದು ಕಾನ್ಸೆಪ್ಟ್ಸ್ ಬಗ್ಗೆ ನಾವು ಈ ವರ್ಷದಲ್ಲಿ ಸಾಕಷ್ಟು ನಾವು ಒಂದು ಗುರಿ ಇಟ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಕೆಲವು ಕಡೆ ನಾವು ಒಂದು ಅಭಿಯಾನ ಮಾಡಿ ಎಲ್ಲ ನಮ್ಮ ಟ್ರಾಫಿಕ್ ಅವ್ರು ಹೋಗಿ ನಾವು ಪ್ರಯತ್ನ ಮಾಡ್ತೀವಿ ಆದಷ್ಟು ಪ್ರೈವೇಟ್ ಕಾರ್ಸ್ ಕಡಿಮೆ ಆಗಲಿ. ಜೊತೆಗೆ ಕೆಲವು ಸ್ಕೂಲ್ಸ್, ಆಫೀಸಸ್ಗೆ ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಟೈಮಿಂಗ್ಸ್ ಚೇಂಜ್ ಮಾಡಲಿಕ್ಕೆ. ಸೊ ಒಟ್ಟಾಗಿ ಲಾಂಗ್ ಟರ್ಮ್ ಮೆಷರ್ಸ್, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಆಗಬೇಕು. ಅದು ಆಲ್ರೆಡಿ GBA ಕಡೆಯಿಂದ, BDA ಕಡೆಯಿಂದ ಎಲ್ಲ ನಡೀತಾ ಇದೆ. ನಿಮಗೆ ಗೊತ್ತಿರ್ಬೋದು, ಹೆಬ್ಬಾಲ್ ಒಂದು ದೊಡ್ಡ ಸಮಸ್ಯೆ ಇತ್ತು, ಅದನ್ನು ಸಾಲ್ವ್ ಆಗಿದೆ. ಮೇಜರ್ ಸಾಲ್ವ್, ಕೆಲವು ಕಡೆ ಪ್ರಾಬ್ಲಮ್ ಇದೆ ಆದರೂ. ಸೊ ಈ ಥರದ್ದು ಇನ್ಫ್ರಾಸ್ಟ್ರಕ್ಚರ್ ಕೆಲಸ ನಡೀತಾ ಇದೆ ಸರ್ಕಾರ ವತಿಯಿಂದ. ನಮ್ಮ ಕಡೆಯಿಂದ ಏನೇನು ಸಾಧ್ಯತೆ ಇದೆ ನಾವು ಶಾರ್ಟ್ ಟರ್ಮ್ ಮೆಷರ್ಸ್ ಕೂಡ ಮಾಡ್ತೀವಿ. ಮತ್ತು ನಮ್ಮದು ಒಂದು ಒಳ್ಳೆ ಕೋಆರ್ಡಿನೇಷನ್ ಈಗ ಸ್ಟಾರ್ಟ್ ಆಗಿದೆ. ಈ ಕೋಆರ್ಡಿನೇಷನಲ್ಲಿ GBA, ಟ್ರಾಫಿಕ್ ಪೊಲೀಸ್, ಮೆಟ್ರೋ ಮತ್ತು BMTC ಎಲ್ಲ ಸೇರಿ ನಾವೊಂದು ಪ್ಲ್ಯಾನಿಂಗ್ ನಡೀತಾ ಇದೆ. ಅದರಲ್ಲಿ ಖಂಡಿತ ಮುಂದಿನ ವರ್ಷದಲ್ಲಿ ಇದು ಸರಿಪಡಿಸ್ಲಿಕ್ಕೆ ಆಗುತ್ತೆ. ಓಕೆ ಸರ್, ಈಗ ಬೆಂಗಳೂರಲ್ಲಿ ಇತ್ತೀಚೆಗೆ ಹೊಸ ವರ್ಷ ಆಚರಣೆ ಮಾಡಿದ್ರಿ, ತುಂಬ ಅಚ್ಚುಕಟ್ಟಾಗಿ ಆಚರಣೆ ಮಾಡಿದ್ರಿ. ಅಂದರೆ ನೀವು ಒಂದು ವಾರದ ಮುಂಚೆನೇ ಹೋಗ್ಬಿಟ್ಟು ಎಲ್ಲ ಡಿವಿಷನಲ್ಲಿ ಬೈಕಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡ್ತಾಯಿದ್ರಿ, ಯಾವ್ಯಾವ ಸ್ಪಾಟ್ಗೆ ಹೋಗಬೇಕು, ಎಲ್ಲೆಲ್ಲಿ ಲೈಟ್ ಇಡಬೇಕು, ಎಲ್ಲೆಲ್ಲಿ ಕ್ಯಾಮ್ರಾಸ್ ಇರಬೇಕು ಅಂತ. ಯಾವ ರೀತಿ ಈ ಕ್ರೌಡ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಮಾಡಿದ್ರಿ ಸರ್? 1 ವೀಕಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಕೊಟ್ರಿ? ನಿಮ್ಮ ಆಫೀಸರ್ಸ್ ಯಾವ ರೀತಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ರಿ? ಹೌದು, ನಿಜ. ಅದು ನಮ್ಮ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದರು 31st. ಅದಕ್ಕೆ ಹಿಂದೆ ಒಂದು ದೊಡ್ಡ ಒಂದು ಪ್ಲ್ಯಾನ್ ಇತ್ತು. 1 ತಿಂಗಳಿಂದ ಇದು ಪ್ಲ್ಯಾನ್, 1 ವಾರದ್ದು ಇಲ್ಲ, ಇದು 1 ತಿಂಗಳದ್ದು ಪ್ಲ್ಯಾನ್ ಇತ್ತು. ನಮ್ಮ ಎಲ್ಲ ಮಟ್ಟದಲ್ಲಿ ಅಧಿಕಾರಿಯವರು ಸೇರಿ ನಾವು ಏನು ಪ್ಲ್ಯಾನ್ ಮಾಡ್ತಿದ್ದೀವಿ ಅದಕ್ಕೆ ಇಂಪ್ಲಿಮೆಂಟೇಷನ್ ಅವರು ತುಂಬ ಚೆನ್ನಾಗಿ ಮಾಡಿದರು. ಇದರಲ್ಲಿ ವಿಶೇಷವಾಗಿ ಫಸ್ಟ್ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಯಾವ ರೀತಿ ಸೆಲೆಬ್ರೇಷನ್ ಆಗುತ್ತೆ. ಸೊ ಅದು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಹಳೆಯದು ಎಲ್ಲ ಕೆಲವು ವೀಡಿಯೋಸ್ ಅಬ್ಸರ್ವ್ ಮಾಡಿದ್ದೀವಿ ಲಾಸ್ಟ್ ಇಯರ್. ಅದಕ್ಕಿಂತ ಮುಂಚೆ ವೀಡಿಯೋಸ್ ಸೆಲೆಬ್ರೇಷನ್ ಒಂದೇ ಕಡೆ ಅಲ್ಲ, ಬೇರೆ ಬೇರೆ ಕಡೆ ನಮ್ಮ ಸಿಟಿಯಲ್ಲಿ. ಅದು ಒಂದು. ಎರಡನೇದು, ಹಳೆ ಆಫೀಸರ್ಸ್ ಯಾರ್ಯಾರು ಡ್ಯೂಟಿ ಮಾಡಿದರು ಅವ್ರಿಗೆ ಕರೆದು ಕೇಳಿದ್ದೀವಿ. ಪ್ಲಸ್ ಕೆಲವು ಪಬ್ಲಿಕ್ ಅವ್ರ ಜೊತೆಗೆ, ಕೆಲವು ಮಾಧ್ಯಮವ್ರ ಜೊತೆಗೆ ಎಲ್ಲ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ತೆಗೆದುಬಿಟ್ಟು ನಾವು ನಮ್ಮದು ಒಂದು ಸ್ಕೀಮ್ ಮಾಡಿದ್ದೀವಿ. ಈ ಸ್ಕೀಮಲ್ಲಿ ನಾವು ಮ್ಯಾನ್ ಪವರ್ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಕೊಟ್ಟಿಲ್ಲ. ನಾವು ಜಾಸ್ತಿ ಏನು ಕೊಟ್ಟಿದ್ದೀವಿ ಅಂದರೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ಯಾರಿದಾರಲ್ಲ ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಇರಬೇಕು, ಅವ್ರಿಗೆ ಏನು ಕೆಲಸ ಮಾಡಬೇಕು ಆ ದಿವಸ. ಏಕೆಂದರೆ ಇದರಲ್ಲಿ ಭಾಳ ಒಂದು ಯುನೀಕ್ ಬಂದೋಬಸ್ತಿದೆ. ಜನ ಬರೋದು ಸೆಲೆಬ್ರೇಟ್ ಮಾಡಲಿಕ್ಕೆ, ಮತ್ತು ಅವ್ರು ನಮ್ಮ ಶತ್ರು ಅಲ್ಲ, ದುಶ್ಮನಲ್ಲ. ಸೊ ಅವ್ರಿಗೆ ನಾವು ತಡಿಲಿಕ್ಕೆ ಆಗಲ್ಲ, ತೊಂದರೆ ಕೊಡೋಕ್ಕಾಗಲ್ಲ. ಆದರೆ ಅವರು ಎಂಜಾಯ್ನೂ ಮಾಡಬೇಕು. ಬಟ್ ಎಂಜಾಯ್ ಮಾಡುವಾಗ ಅವರು ಸ್ವಂತ ಎಂಜಾಯ್ ಮಾಡಲಿ, ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು ಅಂತ ಅದು ನಮ್ಮದು ಒಂದು ಏಮ್. ಸೊ ಅದಕ್ಕೋಸ್ಕರ ಹ್ಯಾಶ್ಟ್ಯಾಗ್ ನೀವು ನೋಡಿರ್ಬೋದು, ಸೆಲೆಬ್ರೇಟ್ ರೆಸ್ಪಾನ್ಸಿಬ್ಲಿ, ಜವಾಬ್ದಾರಿಯಿಂದ ಆಚರಿಸೋಣ ಅಂತ ಒಂದು ನಾವು 15 ದಿವಸ ಹಿಂದೆ ನಾವು ಪ್ರೆಸ್ ಮುಖಾಂತರ ರಿಲೀಸ್ ಮಾಡಿದ್ದೀವಿ. ಇದು ತುಂಬ QR ಕೋಡ್ ಸಿಸ್ಟಮ್ ಮಾಡಿ, ಸೊ ಹಲವಾರು ಅದರಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿಕೊಂಡೆ ನಾವು ಲಾಸ್ಟ್ಗೆ ಸ್ಕೀಮ್ ಮಾಡಿದ್ದೀವಿ. ಸೊ ಈ ಹಲವಾರು ಕಾರ್ಯಕ್ರಮದಲ್ಲಿ ಪಬ್ಲಿಕ್ಸ್ ಜೊತೆಗೆ ಕೂಡ ಇಂಟ್ರ್ಯಾಕ್ಟ್ ನಾವು ಮಾಡಿದ್ದೀವಿ. ಪ್ರೆಸ್ ಅವ್ರ ಜೊತೆಗೆ ನಾವು ಕರೆದು ಆಗಾಗ ನಾವು ಕೇಳಿದ್ದೀವಿ ಇನ್ಫಾರ್ಮೇಷನ್. ಹೌದು. ಪ್ಲಸ್ ಪಬ್ಸ್ ಆ್ಯಂಡ್ ಬಾರ್ಸ್ ಜೊತೆಗೆ ಡಿಸ್ಕಷನ್ ಆಯಿತು, ಮೀಟಿಂಗ್ ಆಯಿತು, ಇಂಟರ್ ಡಿಪಾರ್ಟ್ಮೆಂಟಲ್ ಮೀಟಿಂಗ್ ಆಯಿತು. ಬೇರೆ ನಮ್ಮ ಹಳೆ ಯಾರೋ ಸಿಬ್ಬಂದಿಯವರಿದ್ದು ಅವ್ರ ಜೊತೆಗೆ ಮೀಟಿಂಗ್ ಆಯಿತು. ಇಷ್ಟೆಲ್ಲ ಮಾಡಿದ ಮೇಲೆ ನಾವು ಒಂದು ಎಂಟೈರ್ ಸಿಟಿಗೆ ಒಂದು ಕಾಮನ್ ಆಗಿ ಒಂದು ಬಂದೋಬಸ್ತ್ ಸ್ಕೀಮ್ ಟೈಪ್ ಮಾಡಿದ್ವಿ. ಅಂದರೆ ಮುಂಚೆ ಏನಾಗ್ತಿತ್ತು, ಒಂದೊಂದು ಡಿವಿಷನ್ ಅವರು ಒಂದೊಂದು ಟೈಪ್ ಒಂದು ಸ್ಕೀಮ್ ಬಂದೋಬಸ್ತ್ ಮಾಡೋದು. ಬಂದೋಬಸ್ತ್ ಅಂದರೆ ಏನಾಗಿದೆ, ಒಂದು ತಪ್ಪು ಕಲ್ಪನೆ ನಮ್ಮ ಪೊಲೀಸ್ ಅವ್ರಿಗೆ ಕೂಡ ಆಗಿದೆ. ನಾನು ಸರಿಪಡಿಸ್ಲಿಕ್ಕೆ ಮಾಡ್ತಾಯಿದ್ದೀನಿ.
ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದರೆ ಬರೀ ಮ್ಯಾನ್ ಪವರ್ ಕೊಟ್ಟರೆ ಬಂದೋಬಸ್ತ್ ಅದು ಇಲ್ಲ. ನಾವು ಎಷ್ಟು ಜನ ಸಪೋಸ್ 1,00,000 ಜನ ಅಥವಾ 10 ಲಕ್ಷ ಜನ ಬರ್ತಾ ಇದ್ದಾರೆ, ನಾವು 20,000 ಫೋರ್ಸ್ ಇಟ್ಟರೂ ಕೂಡ ಸಾಲೋದಿಲ್ಲ. ಆ ಫೋರ್ಸ್ಗೆ ಕರೆಕ್ಟ್ ಮಾಹಿತಿ ಇರಬೇಕು, ಅವ್ರದ್ದು ಡ್ಯೂಟಿ ಏನಿದೆ. ಜೊತೆಗೆ ಜನಗೆ ಕೂಡ ಗೊತ್ತಿರಬೇಕು ಪೊಲೀಸ್ ನಮ್ಮ ಕಡೆಯಿಂದ ಏನು ಪೊಲೀಸ್ ಅಪೇಕ್ಷೆ ಇದೆ. ಸೊ ಮಾಧ್ಯಮ ಮುಖಾಂತರ ನಾವು ಏನು ಪ್ರೆಸ್ ರಿಲೀಸ್ ಕೊಟ್ಟೆ ಅಥವಾ ಏನೇನು ನಾವು ಸ್ಟಿಕ್ಕರ್ಸ್, QR ಕೋಡು ಏನೇನು ನಾವು ಬಿಡುಗಡೆ ಮಾಡಿದ್ದೆ, ಅಥವಾ ನಾವು ಸ್ವತಃ ನಮ್ಮ ಆಫೀಸರ್ಸ್ ಅವರು ಅಲ್ಲಿಗೆ ಹೋದ್ಮೇಲೆ ಈ ಜನಗೆ ಕೂಡ ಅರ್ಥ ಆಯಿತು ಪೊಲೀಸ್ ಅವರು ಯಾವ ರೀತಿ ಸ್ಕೀಮ್ಸ್ ಮಾಡ್ತಾಯಿದ್ರು. ಸೊ ಒಟ್ಟಾಗಿ ಎಲ್ಲ ಸೇರಿ ಲಾಸ್ಟ್ಗೆ 31st ನಾವು ಏನು ಮಾಡಿದ್ವಿ, ಅದರಲ್ಲಿ ಈ ವುಮೆನ್ ಸೇಫ್ಟಿ ಬಗ್ಗೆ ವುಮೆನ್ ಶೆಲ್ಟರ್ಸ್ ಕೊಟ್ಟೆ, ವುಮೆನ್ ಡ್ರೈವರ್ಸ್, ವುಮೆನ್ ಬೌನ್ಸರ್ಸ್ ಮತ್ತು ಆ್ಯಂಬುಲೆನ್ಸಸ್. ಸೊ ಇದೆಲ್ಲ ಮುಂಚೆ ಕೂಡ ಇತ್ತು, ಏನೋ ಹೊಸದಾಗಿ ಏನಿಲ್ಲ. ಆದರೆ ಅದಕ್ಕೆ ನಾವು ಜನಕ್ಕೆ ಕೂಡ ಗೊತ್ತಾಯಿತು, ನಮ್ಮ ಪೊಲೀಸ್ ಕೂಡ ಗೊತ್ತಾಯಿತು ಎಲ್ಲಿ ಏನು ವ್ಯವಸ್ಥೆ ಇದೆ. ಮತ್ತು ಜನ ಕೂಡ ಒಳ್ಳೆಯವರು ಯಾರಿದ್ದಾರೆ ಅವರು ಕೂಡ ಒಳ್ಳೆ ರೀತಿಯಿಂದ ಸೆಲೆಬ್ರೇಟ್ ಮಾಡಲಿ. ಕೆಟ್ಟವ್ರಿಗೆ ಒಂದು ಸೂಚನೆ ಹೋಯಿತು, ಯಾಕೆಂದರೆ ನಾವು ಪುರಿ ರೌಡೀಸ್ ಆಮೇಲೆ ಕೆಲವರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂಥವ್ರ ಬಗ್ಗೆ 1 ವಾರ 10 ದಿವಸದಿಂದ ಮನೆಗೆ ಸರ್ಚ್ ಮಾಡಿ ಅವ್ರ ಮೇಲೆ ಕೇಸಸ್ ಮಾಡ್ತಾಯಿದ್ದೀವಿ. ಡ್ರಗ್ಸ್ ಬಗ್ಗೆ ನಾವು ಅಭಿಯಾನ ಮಾಡಿದ್ದೀವಿ. ಮತ್ತು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ದು ಅದು ತುಂಬ ಪರಿಣಾಮಕಾರಿ ಆಯಿತು. ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಬರೀ 8 ದಿವಸದಲ್ಲಿ 4,800 ಕೇಸಸ್ ಆಯಿತು. ಸೊ ಇದು ಡೈಲಿ ಆ್ಯಾವ್ರೇಜ್ 400 to 500 ಕೇಸಸ್ ನಾವು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ದು ನೈಟಲ್ಲಿ ಮಾಡ್ತಿದ್ವಿ. ಬುಕ್ ಮಾಡಿದ್ವಿ ನಮ್ಮ ಟ್ರಾಫಿಕ್ ಪೊಲೀಸವರು. ಸೊ ಇದು ಎಲ್ಲ ಏನಾಗಿದೆ, ಲಾಸ್ಟ್ಗೆ ಕೊನೆಯವರೆಗೆ 31st ಜನಕ್ಕೆ, ಪಬ್ಲಿಕ್ಸ್ ಮತ್ತು ನಮ್ಮ ಪೊಲೀಸು ಪ್ರತಿಯೊಂದವ್ರಿಗೆ ಒಂಥರ ಕ್ಲಾರಿಟಿ ಇತ್ತು ಯಾವ ರೀತಿ ಸೆಲೆಬ್ರೇಟ್ ಆಗಬೇಕು 31st ನೈಟ್. ಯಾಕೆಂದರೆ ಸಾಧಾರಣವಾಗಿ ಏನಾಗುತ್ತೆ, ಇಲ್ಲಿ ಬ್ಯಾಂಗ್ಳೂರು ಪಬ್, ಬಾರ್, ಹೋಟೆಲ್ಸ್ಗೋಸ್ಕರ ಫೇಮಸ್ ಇದೆ. ಹೌದು, ಜನ ಇಲ್ಲಿದು ಮಾತ್ರ ಅಲ್ಲ, ಬೇರೆ ಕಡೆಯಿಂದ ಕೂಡ ಜನ ಬರೋದು ಈ ಇದಕ್ಕೆ. ಬೇರೆ ಸ್ಟೇಟಿಂದ, ಬೇರೆ ರಾಜ್ಯದಿಂದ ಬರೋದು, ರಾಜ್ಯದಿಂದ ಕೂಡ ಬೇರೆ ಇಲ್ಲಿ ಬರೋದು. ಸೊ ಒಂಥರ ಜನಸಾಗರ ಎಲ್ಲ ಬರ್ತಾರೆ ಸೆಲೆಬ್ರೇಟ್ ಮಾಡಲಿಕ್ಕೆ. ಸೊ ನಾವು ಅದನ್ನು ಸ್ಟಡಿ ಮಾಡಿದ್ವಿ. ಅಂದರೆ ಬರೋದು ಎಂಜಾಯ್ ಮಾಡಲಿಕ್ಕೆ, ಅವರು ಕೆಲವರು ಅದೇ ಎಂಜಾಯ್ಮೆಂಟ್ಗೆ ಅಡ್ಡ ಮಾಡಲಿಕ್ಕೆ ಉದ್ದೇಶದಿಂದ ಬರ್ತಾರೆ. ಹೌದು. ಸೊ ಈ ಜನ ಯಾರು ಎಂಜಾಯ್ ಮಾಡಲಿಕ್ಕೆ ಬರ್ತಾರೋ ಅವ್ರಿಗೆ ಸೇಫ್ಟಿ ಕೊಡಬೇಕು. ಜನ ಯಾರು ಅಡ್ಡ ತೊಂದರೆ ಮಾಡ್ಲಿಕ್ಕೆ ಬರ್ತಾರೋ ಅವ್ರಿಗೆ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಲಿಕ್ಕೆ ಬಿಡಬಾರ್ದು. ಇದರಲ್ಲಿ ನಮಗೆ ತುಂಬ ಸಕ್ಸಸ್ ಆಯಿತು ಅಲ್ಲಿ. ಅದಕ್ಕೋಸ್ಕರ ಈ ಸರಿ ಫಸ್ಟ್ ಟೈಮ್ ನಮ್ಮ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ, ಅಶೋಕ್ ನಗರ ವ್ಯಾಪ್ತಿಯಲ್ಲಿ, ಎಲ್ಲೆಲ್ಲಿ ಮೇನ್ ಇದೆ, ಕೊರಮಂಗಲದಲ್ಲಿ ಯಾವುದು ಒಂದು ಕೇಸ್ ರಿಜಿಸ್ಟರ್ ಆಗಿಲ್ಲ. ಇಲ್ಲಾಂದರೆ ಹಳೆ ಮುಂಚೆ ವರ್ಷದಲ್ಲಿ ಎಲ್ಲ ಹಳೆ ಟೈಮಲ್ಲಿ ಮಿನಿಮಮ್ ಕೆಲವು FIRs ನೈಟಲ್ಲಿ ಆಗ್ತದೆ. ಪ್ಲಸ್ ಯಾವುದು 301 ಅಂದರೆ ನಮ್ಮ ಆಕ್ಸಿಡೆಂಟಲ್ ಡೆತ್ಸ್ ಯಾವುದೂ ಆಗಿಲ್ಲ. ಯಾಕೆಂದರೆ ನಾವು ಫ್ಲೈಓವರ್ಸ್ ಬಂದ್ ಮಾಡಿದ್ದೇವೆ. ಪ್ಲಸ್ ಆ ದಿವಸ ತುಂಬ ಟೈಟ್ ಚೆಕಿಂಗ್ ಇತ್ತು. ಡ್ರಿಂಕ್ ಆ್ಯಂಡ್ ಡ್ರೈವ್ ಕಡಿಮೆ ಆಯಿತು, ತುಂಬ ಕಡಿಮೆ ಆಗಿದೆ. ಅದಕ್ಕೆ ಫಲಸ್ವರೂಪ ಅಂದರೆ ಯಾವುದು ಆಕ್ಸಿಡೆಂಟ್ಸ್ ಆಗಿಲ್ಲ, ಮೇಜರ್ ಆಕ್ಸಿಡೆಂಟ್ಸ್ ಸಣ್ಣ ಪುಟ್ಟ ಆಗಿರ್ಬೋದು, ಬಟ್ ಮೇಜರ್ ಯಾವುದೂ ಆಕ್ಸಿಡೆಂಟ್ ಆಗಿಲ್ಲ. ಸೊ ಇದು ತುಂಬ ನಮ್ಮ ಒಂದು ಟೀಮ್ ವರ್ಕ್ ಇಂದ ಆಯಿತು. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಡಿವಿಷನ್ ಮಟ್ಟದಲ್ಲಿ ಲಾಸ್ಟ್ 3 ದಿವಸದಿಂದ ಇವತ್ತು ಕೂಡ ಇದೆ ಲಾಸ್ಟ್, ನಾವು ಅವ್ರಿಗೆ ಅಪ್ರಿಸಿಯೇಷನ್ ಕೊಡ್ತಾಯಿದ್ದೀವಿ ಲೆಟರ್. ಅವ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಹಂಚಿಕೊಟ್ಟು ಅವ್ರದ್ದು ಕೂಡ ಎಕ್ಸ್ಪೀರಿಯನ್ಸಸ್ ಏನಿದೆ ಕೇಳ್ತಾ ಇದ್ದೀವಿ. ಮತ್ತು ನಮ್ಮ ಕಡೆಯಿಂದ ಏನು ಅಪೇಕ್ಷೆ ಇತ್ತು, ಅವ್ರು ಯಾವ ರೀತಿ ಅದಕ್ಕೆ ತಕ್ಕಂತೆ ಅವ್ರು ಕೆಲಸ ಮಾಡಿದರೆ, ಸೊ ಅವ್ರಿಗೆ ಅದು ಎಕ್ನಾಲೇಜ್ ಮಾಡಿ ಅವ್ರಿಗೆ ಪ್ರಶಂಸೆ ಪತ್ರ ಜೊತೆಗೆ ಅವ್ರ ಜೊತೆಗೆ ಕೂತ್ಕೊಂಡು ಮಾತಾಡಿದರೆ ಅವ್ರಿಗೆ ತುಂಬ ಖುಷಿ ಆಗ್ತಾಯಿದೆ. ಹೌದು ಸರ್. ಇನ್ನೊಂದು, ಈಗ ಈ RCB ಕಾಲು ತುಳಿತ ಆದ ತಕ್ಷಣ ಇದೊಂದು ರೀತಿ ಮತ್ತೆ ಹೊಸ ವರ್ಷದಲ್ಲಿ ಏನಾದರೂ ತೊಂದರೆಗಳಾಗ್ಬಿಡುತ್ತೆ ಅಂತಂದ್ರು ತುಂಬ ಜನ ಅನ್ಕೊಂಡ್ರು. ಒಂದು ರೀತಿ ಕಮ್ ಬ್ಯಾಕ್ ಮಾಡ್ದಂಗೆ ನಿಮಗೆ ಈ ಒಂದು RCB ಇನ್ಸಿಡೆಂಟ್ ಅದ. ಸೊ ಮುಂದೆ ಈಗ RCB ಮತ್ತೆ IPL ಮ್ಯಾಚಸ್ ಬರ್ತಾ ಇರುತ್ತೆ ಅಂತ ಕೇಳಿದ್ದಾರೆ. ಮತ್ತೆ RCB ಮ್ಯಾಚಸ್ ನಡೆದ್ರೆ ಯಾವ ರೀತಿ ಭದ್ರತೆ ಮತ್ತೆ ಏನು ಯಾವ ಸ್ಟೇಜಲ್ಲಿ ಇದೆ ಸರ್? ಈಗ ಏನು ಮ್ಯಾಚಸ್ ನಡೆಯುತ್ತಾ, ಮತ್ತೆ ಏನು RCB ಫ್ಯಾನ್ಸ್ಗೆ ನೀವು ಏನು ಕರೆ ಕೊಡ್ತೀರಾ ಅಂತ? ಇಲ್ಲ, ಪೊಲೀಸ್ ಇರೋದು ಎಲ್ಲರಿಗೋಸ್ಕರ, ಬರೀ ಒಂದು ಗ್ರೂಪು ಒಂದು ಫ್ಯಾನ್ಗೋಸ್ಕರ ಅಲ್ಲ. ಪೊಲೀಸ್ಗೆ ಯಾವಾಗ ಏನು ಡ್ಯೂಟಿ ಬರ್ತಿದ್ರೆ ನಾವು ಮಾಡ್ತೀವಿ. ಸೊ ಈಗ 31st ಡ್ಯೂಟಿ ಬಂತು, ನಾವು ಮಾಡಿದ್ದೀವಿ. ಮುಂದೆ ಯಾವ ಡ್ಯೂಟಿ ಬರ್ತದೆ ಅದು ಮಾಡ್ತೀವಿ. ಬಟ್ ಒಂದು ಹೇಳ್ಬೇಕಾದ್ರೆ, ಯಾವುದು ಡ್ಯೂಟಿ ಮಾಡುವಾಗ ಒಂದು ಒಳ್ಳೆಯ ರೀತಿಯಿಂದ ಡ್ಯೂಟಿ ಸರ್ವಿಸ್ ಕೊಡಲಿಕ್ಕೆ ಯಾವಾಗ ಆಗ್ತದೆ ಅಂದರೆ, ನಾವು ಆ ವಿಷಯ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಏನು ಮ್ಯಾಟರ್ ಇದೆ, ಅಂದರೆ ಏನು ಸಬ್ಜೆಕ್ಟ್, ಏನು ಇವೆಂಟ್, ಏನು ಯಾವುದಕ್ಕೆ ನಾವು ಬಂದೋಬಸ್ತ್ ಮಾಡ್ತಾಯಿದ್ದೀವಿ ಅದರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ತಕ್ಕಂತೆ ಸ್ಕೀಮ್ಸ್ ಮಾಡಿ, ತಕ್ಕಂತೆ ಜನ ಜೊತೆಗೆ ಡಿಸ್ಕಸ್ ಮಾಡಿ, ಆರ್ಗನೈಸರ್ಸ್ ಜೊತೆಗೆ ಮಾತಾಡಿ, ಆರ್ಗನೈಸರ್ಸ್ಗೆ ಏನು ನಮ್ಮ ಕಡೆಯಿಂದ ಅಪೇಕ್ಷೆ ಇದೆ,
ನಮಗೆ ಈ ಆರ್ಗನೈಸರ್ಸ್ ಕಡೆಯಿಂದ ಏನು ಕಂಡೀಷನ್ಸ್ ಫಾಲೋ ಮಾಡಬೇಕು, ಸೊ ಅದೆಲ್ಲ ಕ್ಲಾರಿಟಿ ಮಾಡಿದರೆ ಲಾಸ್ಟ್ಗೆ ಬರ್ತದೆ ಪೊಲೀಸ್, ಅಂದರೆ ನಂಬರ್ಸ್ ಸಂಖ್ಯೆ ಎಷ್ಟು ಪೊಲೀಸ್ ಬೇಕು. ಸೊ ಯಾವುದೂ ಮುಂದಿನ ದಿವಸದಲ್ಲಿ ಆ ಥರ ಅದು ಕ್ರಿಕೆಟ್ ಬಗ್ಗೆ ಇರಲಿ, ಫುಟ್ಬಾಲ್ ಬಗ್ಗೆ ಇರಲಿ, ಬಾಸ್ಕೆಟ್ಬಾಲ್ ಬಗ್ಗೆ ಇರಲಿ, ಅಥವಾ ಯಾವುದೋ ಕಲೆ ಕ್ಷೇತ್ರದಲ್ಲಿ ಯಾವುದೋ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ಇರಲಿ, ಪ್ಲಸ್ ನಮ್ಮದು ಹಲವಾರು VVIPs ಅವ್ರು ಬರ್ತಾ ಇರ್ತಾರೆ. ಪ್ರತಿಯೊಂದು ಬಗ್ಗೆ ನಾವು ಯಾವಾಗ ಅವಶ್ಯಕತೆ ಇರ್ತದೆ ನಾವು ಬಂದೋಬಸ್ತ್ ಮಾಡ್ತೀವಿ. ಸರ್, ಇನ್ನೊಂದು ಈ ಬೆಂಗಳೂರಲ್ಲಿ ಪ್ರಮುಖವಾಗಿ ದೊಡ್ಡ ಚಾಲೆಂಜಸ್ ಅಂದರೆ ನಿಮಗೆ ಈ ಒಂದು ಡ್ರಗ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಕಳೆದ ವರ್ಷ ನೀವು ಆಲ್ಮೋಸ್ಟ್ 180 crores ಅಷ್ಟು ಡ್ರಗ್ಸ್ ಸೀಸ್ ಮಾಡಿದೆ ಅಂತ. ಅಂದರೆ ಫಸ್ಟ್ ಟೈಮ್ ಅನ್ಸುತ್ತೆ ಹಿಸ್ಟ್ರಿಯಲ್ಲಿ, ಬೆಂಗಳೂರು ಪೊಲೀಸ್ ಹಿಸ್ಟ್ರಿಯಲ್ಲಿ. ಅಂದರೆ ಈ ಥರದ ಜಾಸ್ತಿ ಆಗೋಕ್ಕೆ ಕಾರಣ ಏನು ಸರ್? ರಿಕವರಿ ಆಗೋಕ್ಕೆ ಒಂದು ಏನಾದರೂ ಡ್ರಗ್ಸ್ ಅವರು ಭಯ ಪಟ್ಕೊಂಡು ಇದು ಮಾಡ್ತಾ ಇದ್ದಾರೆ, ಅಥವಾ ಇನ್ಫಾರ್ಮೇಷನ್ ನಿಮಗೆ ಬೇಗ ಸಿಗ್ತಾ ಇರೋಲ್ಲ, ಯಾವ ರೀತಿ ಅಂತ ಇದೆ? ಎರಡೂ ಹೇಳ್ಬೋದು. ಡ್ರಗ್ಸ್ದು ನ್ಯಾಚುರಲ್ ಆಗಿ ಬರೀ ಬೆಂಗಳೂರಲ್ಲಿ ಇಲ್ಲ, ಎಲ್ಲ ಕಡೆ ಸಮಸ್ಯೆ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ, ಅದು ಸ್ಪೆಷಲಿ ಯಂಗ್ಸ್ಟರ್ಸಲ್ಲಿ ಆಗ್ತಾಯಿದೆ. ನಾವು ಅವೇರ್ನೆಸ್ ಕ್ಯಾಂಪೇನ್ ಸುಮಾರು ಮಾಡಿದ್ದೀವಿ. ನಿಮಗೆ ಗೊತ್ತಿರ್ಬೋದು, ಕಳೆದ ತಿಂಗಳಲ್ಲಿ ಒಂದು ಎಂಟೈರ್ ಸಿಟಿಯಲ್ಲಿ ಒಂದೇ ದಿವಸ ಕಾಲೇಜಸ್ ಮೋರ್ ದೆನ್ 1250 ಕಾಲೇಜಸ್, ಸ್ಕೂಲ್ಸ್ಗೆ ನಮ್ಮ ಟೀಮ್ ಅವ್ರು ಹೋಗಿದ್ದು. ಟೀಮಲ್ಲಿ ಹೋಗುವಾಗ ಭಾಳ ವಿನೂತನವಾಗಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಮಾಡಿ ಅಲ್ಲಿ ಹೋಗಿಬಿಟ್ಟು ವೀಡಿಯೋಸ್ ತೋರಿಸಿ ಮಾತಾಡ್ಕೊಂಡು ಬರಬೇಕು. ಅಲ್ಲಿ ಅವ್ರ ಮನುಷ್ಯನುಸಾರ ಹೋಗಿ ಅಲ್ಲಿ ಮಾತಾಡ್ಕೊಂಡು ಬರಲಿಕ್ಕಿಲ್ಲ. ಪ್ಲಸ್ ಅಲ್ಲಿ ಪ್ಲೆಜ್ ಕೂಡ ಮಾಡಿಸಿ, ಆನ್ಲೈನ್ ಪ್ಲೆಜ್. ಸೊ 10 ಲಕ್ಷಕ್ಕಿಂತ ಜಾಸ್ತಿ ಜನ ಪ್ಲೆಜ್ ಮಾಡಿದರು. ಅದೆಲ್ಲ ಮಾಡ್ತಾಯಿದ್ದೀವಿ, ಆಗಾಗ ಮಾಡ್ತಾಯಿದ್ದೀವಿ. ಬಟ್ ಡ್ರಗ್ಸ್ ಬಗ್ಗೆ ಇನ್ಫಾರ್ಮೇಷನ್ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಇದು ಏನಾಗಿದೆ, 2 ಭಾಗ ಇದೆ. ಒಂದು, ಯಾರು ಇದಕ್ಕೆ ಸಿಕ್ಕಾಕೊಂಡಿದ್ದಾರೋ ಅವರು ಯಾರಿಗೆ ಹೇಳ್ಕೊಳ್ಳಲ್ಲ. ಯಾರು ಇದರಲ್ಲಿ ಪೆಡ್ಲರ್ಸ್ ಇದ್ದಾರ ಅವ್ರಿಗೆ ಅವರು ಕೂಡ ಕಣ್ಮುಚ್ಚಿ ಇದು ಮಾಡ್ತಾರೆ ಅವರು. ಬಟ್ ನಮ್ಮ ಇಂಟೆಲಿಜೆನ್ಸ್ ಟೀಮ್ ಅವರು ಸ್ವಲ್ಪ ನಾವು ಚುರುಕು ಮಾಡಿದ್ದೀವಿ. ನಮ್ಮ CCB ಅವರು ಆ್ಯಂಟಿ ನಾರ್ಕೋಟಿಕ್ಸ್ ವಿಂಗ್ ಇದೆ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಸ್ಟಾಫ್ಗೆ ಕೂಡ ನಾವು ಹೇಳಿದ್ವಿ, ನೀವು ಕೂಡ ನಿಮ್ಮ ಗ್ರೌಂಡ್ ಲೆವೆಲ್ ಇಂಟೆಲಿಜೆನ್ಸ್ ಇಂಪ್ರೂವ್ ಮಾಡಿ. ಒಂದು, ನಮ್ಮ ಇಂಟೆಲಿಜೆನ್ಸ್ ಕಡೆಯಿಂದ ನಮಗೆ ಒಳ್ಳೆಯ ಇನ್ಫಾರ್ಮೇಷನ್ ಬರ್ತಾಯಿದೆ. ಆ ನಿಟ್ಟಿನಲ್ಲಿ ಹಲವಾರು ಫಾರಿನ್ ನ್ಯಾಷನಲ್ಸ್ ಕಡೆಯಿಂದ ನಾವು MDMA ಡ್ರಗ್ಸ್ ಸೀಸ್ ಮಾಡಿದ್ದೀವಿ. ಪ್ಲಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಪೋಸ್ಟ್ ಆಫೀಸ್ ಅಲ್ಲಿ ಕೊರಿಯರ್ ಸರ್ವಿಸ್ ಮುಖಾಂತರ ಹೈಡ್ರೋ ಗಾಂಜಾ ಬಂತು, ಅದನ್ನು ಸೀಸ್ ಆಗಿದೆ. ಲೋ ಲೆವೆಲ್ ಅದು ಗಾಂಜಾ ಮತ್ತು ಈ ಥರ ಪಿಲ್ಸ್, ಅದು ಟ್ಯಾಬ್ಲೆಟ್ಸ್, ಅದ್ರ ಬಗ್ಗೆ ಕೂಡ ನಾವು ಮಾಡ್ತಾಯಿದ್ದೀವಿ. ಒಟ್ಟಾಗಿ ನಮ್ಮದು ಡ್ರಗ್ ಬಗ್ಗೆ ಒಂದು ನೋ ಟಾಲರೆನ್ಸ್, ಝೀರೋ ಟಾಲರೆನ್ಸ್ದು ಒಂದು ಪಾಲಿಸಿ ಇದೆ, ಸರ್ಕಾರ ವತಿಯಿಂದ ಇದೆ, ನಾವು ಕೂಡ ಮಾಡ್ತಾಯಿದ್ದೀವಿ. ಅದೇ ಒಂದು ದೊಡ್ಡ ಸಿಟಿ ಇದು. ಅಲ್ಲಿ ಆಗಾಗ ಕೆಲವರು ನಮ್ಮ ಪೆಡ್ಲರ್ಸ್ ಕೆಲವ್ರ ಜೊತೆಗೆ ಶಾಮೀಲಾಗಿ, ಮೇ ಬಿ ಕೆಲವರು ನಮ್ಮವ್ರ ಜೊತೆಗೆ ಶಾಮೀಲಾಗಿ ಮಾಡ್ತಿರ್ಬೋದು. ಅದರ ಬಗ್ಗೆ ನಾವು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ, ಆ್ಯಕ್ಷನು ತೊಗೊಂಡಿದ್ದೀವಿ. ಹಲವಾರು ನಮ್ಮ ಆಫೀಸರ್ಸ್ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀವಿ. ನಿಧಾನಾಗಿ ಇದೆಲ್ಲ ಕಂಟ್ರೋಲ್ಗೆ ಬರ್ತಾಯಿದೆ. ಮತ್ತು ಇದು ಭಾಳ ಒಂದು 180 crores ಜಾಸ್ತಿ ಕಳೆದ ವರ್ಷ, ಈ ಜಸ್ಟ್ 2025 ಅದನ್ನು ಲಾಸ್ಟ್ 5-6 ತಿಂಗಳಲ್ಲಿ ನಾವು ಸಾಕಷ್ಟು ಇದು ಮಾಡಿ, ನಮಗೆ ಕೂಡ ನೆಟ್ವರ್ಕಲ್ಲಿ ಮಾಹಿತಿ ವಾಪಸ್ ಬರ್ತಾಯಿದೆ. ಯಾಕೆಂದರೆ ನಾವು ನೆಟ್ವರ್ಕ್ ಪೆನಿಟ್ರೇಟ್ ಮಾಡಿದ್ದೀವಿ, ಅದು ಜಾಲ ಏನಿದೆ ಅದರಲ್ಲಿ ಬರ್ತಾಯಿದೆ. ಅವ್ರಿಗೆ ಇಲ್ಲ, ಎಲ್ಲರೂ ಯಾವುದು ಇಂಥ ಮೂವ್ಮೆಂಟ್ ಮಾಡಬೇಡಿ, ಪೊಲೀಸವ್ರು ತುಂಬ ಟೈಟ್ ಆಗಿಬಿಟ್ಟಿದ್ದಾರೆ. ಸೊ ಇದು ನಮಗೆ ಕೂಡ ಪಕ್ಕಾ ಮಾಹಿತಿ ಬರ್ತಾಯಿದೆ. ಆದರೆ ಇದು ಒಂದು ಜ್ವಲಂತ ಸಮಸ್ಯೆ ಇದೆ. ಜನ ಯಾವಾಗಲೂ ಜಾಗೃತರಿರಬೇಕು. ಇಂಥ ಯಾವುದು ಮಾಹಿತಿ ಇದ್ದರೆ, ಕೆಲವು ಕಡೆ ನಾವು ಇಂಥ ಕಾರ್ಯಕ್ರಮದಲ್ಲಿ ಹೋದಾಗ ಕೆಲವರು ಸರ್ ಎಲ್ಲ ಕಡೆ ಡ್ರಗ್ಸ್ ಇದೆ. ನಂದು ಒಂದೇ ಉತ್ತರ ಅಂದರೆ, ನೀವು ಕೂಡ ಒಂದು ಜವಾಬ್ದಾರಿ ನಾಗರಿಕ ಆಗಿ ನಮ್ಮಲ್ಲಿ ಆ್ಯಪ್ ಇದೆ, ಆ ಆ್ಯಪಲ್ಲಿ ಕಾನ್ಫಿಡೆನ್ಷಿಯಲಿಟಿ ನಾವು ಮೇಂಟೈನ್ ಮಾಡ್ತೀವಿ. ಅದರಲ್ಲಿ ಮುಖಾಂತರ ಹೇಳಿ, ಸುಮ್ಮನೆ ಅಲ್ಲಿ ಇಲ್ಲ, ಇಲ್ಲಿ ಅಂತ ಹೇಳಿದರೆ ಅದು ಒಂಥರ, ನೀವು ಕೂಡ ಇದರಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿ. ಬರೀ ಪೊಲೀಸ್ ಇಲಾಖೆದು ಇದು ಪ್ರಾಬ್ಲಮ್ ಅಲ್ಲ, ಬೇರೆ ಬೇರೆ ಇಲಾಖೆಯವ್ರು ನಾವು ಆಗಾಗ ಮೀಟಿಂಗ್ಸ್ ಕೂಡ ಮಾಡ್ತಾಯಿದ್ದೀವಿ. ಅದನ್ನು ತುಂಬ ನಮಗೆ ಫಲ ಸಿಗ್ತಾಯಿದೆ. ಪಬ್ಲಿಕ್ ಕೂಡ ನಮಗೆ ಮುಂದೆ ಬಂದು ಹೇಳಿದರೆ ಖಂಡಿತ ನಾವು ಇದಕ್ಕೆ ಕಂಟ್ರೋಲ್ ಮಾಡಲಿಕ್ಕಾಗ್ತದೆ. ಸರ್, ನೀವು ಈಗ ಹೇಳ್ತಾ ಇದ್ದಾರೆ, ಇತ್ತೀಚೆಗೆ ಒಂದು ಬೇರೆ ರಾಜ್ಯದ ಒಂದು ಟೀಮ್ ಬಂದುಬಿಟ್ಟು ನಮ್ಮ ಬೆಂಗಳೂರಲ್ಲಿ ರೈಡ್ ಮಾಡ್ಕೊಂಡು ಹೋಗಿತ್ತು, ಮಹಾರಾಷ್ಟ್ರದ ANTF 55 crores ಅಷ್ಟು ಸೀಸ್ ಮಾಡಿದೆ ಅಂತ ಈಗ ಅವ್ರು ಹೇಳ್ತಾ ಇದ್ರು. ಸೊ ಎಷ್ಟು ಸೀಸ್ ಮಾಡಿರೋವಂಥದ್ದು, ಮತ್ತು ನೀವು ಸ್ಪಷ್ಟೀಕರಣ ಕೊಟ್ಟಿರಿ, ಅದು 1.5 ಕೋಟಿ ಅಷ್ಟು ಆಗಿರುವಂಥದ್ದು. ಮತ್ತು ಈ ಆರೋಪಿ ಯಾರಿದ್ದಾರೆ, ನಿಮ್ಮ ಸ್ಟಾಫ್ ಇನ್ಸ್ಪೆಕ್ಟರ್ನು ಸಸ್ಪೆಂಡ್ ಮಾಡಿದ್ರಿ. ಮತ್ತು ಕಳೆದ ವರ್ಷವೂ ಸಹ ತುಂಬ ಜನ ಈ ರೀತಿ ಒಂದು ಕರ್ತವ್ಯ ಲೋಪ ಇರ್ಬೋದು, ಬೇರೆ ಬೇರೆ ಡ್ರಗ್ ಕೇಸಲ್ಲಿ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮತ್ತು 11 ಜನ ಎಲ್ಲ ಸಸ್ಪೆಂಡ್ ಆಗಿದ್ರು. ನಿಮ್ಮ ಸ್ಟಾಫ್ರು ಸಹ ಒಂದು ನೀವೇನು ನಿರ್ದಾಕ್ಷಿಣ್ಯ ಕ್ರಮ ತೊಗೊತಾ ಇದ್ದೀರಾ. ಬಟ್ ಇನ್ನಷ್ಟು ಎಫಿಷಿಯನ್ಸಿಯಾಗಿ ಮಾಡೋಕ್ಕೆ ಯಾವ ರೀತಿ ನೀವು ಅವ್ರಿಗೆ ಒಂದು ಸೂಚನೆಗಳು ಕೊಡ್ತಾ ಇದ್ದೀರಾ? ಮೀಟಿಂಗ್ಸ್ ಇರ್ಬೋದು, ಮತ್ತು DCP ಮುಖಾಂತರ ಇರ್ಬೋದು, ಯಾವ ರೀತಿ ನೀವು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀರಾ ಪೊಲೀಸ್ ಸಿಬ್ಬಂದಿಗೋಸ್ಕರ? ನಾನು ಇನ್ನೊಂದು ಸರಿ ಹೇಳ್ತೀನಿ, ಡ್ರಗ್ಸ್ ಬಗ್ಗೆ ನಮ್ಮದು ಝೀರೋ ಟಾಲರೆನ್ಸ್ ಇದೆ.
ಸೊ ಇದರಲ್ಲಿ ಯಾರು ಇರಲಿ, ನಮ್ಮ ಆಫೀಸರ್ಸ್ ಇರಲಿ, ಪಬ್ಲಿಕ್ ಅವ್ರ ಶಾಮೀಲಾಗಲಿ ಅಥವಾ ಯಾರು ಕ್ರಿಮಿನಲ್ಸ್ ಇರಲಿ, ಎಲ್ಲರಿಗೂ ಒಂದೇ ಉಪಾಯ ಇದೆ. ಮುಂದಿನ ದಿವಸದಲ್ಲಿ ಅವ್ರು ಇನ್ನೂ ಕಂಟಿನ್ಯೂಟಿ ಕಾರ್ಯಕ್ರಮ ನಾವು ಆ್ಯಕ್ಷನ್ ತಗೊಳ್ತೀವಿ. ಮತ್ತು ಈ ಮಹಾರಾಷ್ಟ್ರ ಪೊಲೀಸ್ ಅವರು ಬಂದದಕ್ಕೆ ಅದರಲ್ಲಿ ನಾವು ಆಲ್ರೆಡಿ ಪ್ರೆಸ್ ನೋಟ್ ಮುಖಾಂತರ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. 1,20,20,20 ಅಂದಾಜು ಬೆಲೆ ಅದು ಸಿಕ್ಕಿತ್ತು ಡ್ರಗ್ಸ್. ಯಾವ ಕಂಡೀಷನ್ಲಿ 50ಕ್ಕಿಂತ ಅದು ಪ್ರಶ್ನೆ ಇಲ್ಲ ಅಷ್ಟು ಅಮೌಂಟ್ದು. ಬಟ್ ಎಸ್, ನಿಜ ಸಿಕ್ಕಿತ್ತು, ನಿಜ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಯಾವುದು ಫ್ಯಾಕ್ಟ್ರಿಯಲ್ಲಿ ರನ್ ಆಗ್ತಿರಲಿಲ್ಲ ಯಾಕೆಂದರೆ ನಮ್ಮದು ಜಂಟಿ ಟೀಮಲ್ಲಿ ಹೋಗಿದ್ದು. ನಮ್ಮ 3 ಜನ DCPs, NCB ಅವ್ರ ಕೆಲವರು ಸ್ಟಾಫು, ಸೋಕೋ ಟೀಮ್ ಪ್ಲಸ್ ಮಹಾರಾಷ್ಟ್ರ ಪೊಲೀಸ್ದವ್ರದ್ದು ANTF ಟೀಮ್ ಎಲ್ಲ ಸೇರಿ ಮಾಡಿದ್ದಾರೆ. ಅಲ್ಲಿ ಅದರದ್ದು ದಾಖಲಾತಿ ಇದೆ ನಮ್ಮ ಹತ್ರ. ಆ ದಾಖಲಾತಿ ಸೇರಿ ನಾವು ನಮ್ಮ ಹೆಡ್ ಕ್ವಾರ್ಟರ್ಸ್ಗೆ ನಾವು ಬರಿತಾ ಇದ್ದೀವಿ. ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ ಬರೆದು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಅಲ್ಲಿ ಮಹಾರಾಷ್ಟ್ರ ಪೊಲೀಸ್ಗೆ ಇದು ಸ್ಪಷ್ಟೀಕರಣ ಕೇಳಲಿಕ್ಕೆ. ಯಾಕೆಂದರೆ ಪ್ರೆಸ್ ಮುಖಾಂತರ ನಾವು ಆಲ್ರೆಡಿ ಹೇಳಿದ್ದೀವಿ ಕ್ಲಿಯರಿಟಿ. ನಮ್ಮ ಹತ್ರ ದಾಖಲಾತಿದೆ. ಒಂದು ವೇಳೆ ನಮ್ಮದು ದಾಖಲಾತಿ ತಪ್ಪಿದ್ದರೆ ಖಂಡಿತ ನಮಗೆ ಡಿಟೇಲ್ ಮಾಹಿತಿ ಕೊಡಿ, ನಾವು ಇನ್ನೂ ಕ್ರಮ ತಗೊಳ್ತೀವಿ ನಮ್ಮ ಅಧಿಕಾರವ್ರ ಮೇಲೆ. ಬಟ್ ಮೇಲ್ನೋಟಿಗೆ ಇದು ಸಿಕ್ಕಿದ್ದಕ್ಕೆ ನಾವು 3 ಇನ್ಸ್ಪೆಕ್ಟರ್ಸ್ಗೆ ಸಸ್ಪೆಂಡ್ ಮಾಡಿದ್ದೀವಿ, ಕ್ರಮ ತೊಗೊಂಡಿದ್ದೀವಿ. ಪ್ಲಸ್ ಇದರ ಬಗ್ಗೆ ಎನ್ಕ್ವೈರಿ ಕೂಡ ನಡೀತಾ ಇದೆ. ಆ್ಯಂಡ್ ಅದು ನಮ್ಮ ಕರ್ನಾಟಕ ಪೊಲೀಸ್ ಇರಲಿ, ಮಹಾರಾಷ್ಟ್ರ ಪೊಲೀಸ್ ಇರಲಿ, ಯಾವುದು ಪೊಲೀಸ್ ಇರಲಿ, ಪ್ರತಿಯೊಂದು ಪೊಲೀಸ್ದು ಒಂದು ಏಮ್ ಇದೆ ಡ್ರಗ್ಸ್ ಕಂಟ್ರೋಲ್ ಮಾಡಲಿಕ್ಕೆ. ಅಂದರೆ ಬೇರೆ ಬೇರೆ ಕೆಲಸ, ಬಟ್ ಇದು ಒಂದು ಭಾಳ ಪ್ರಾಮುಖ್ಯ ಒಂದು ಇಂಪಾರ್ಟೆಂಟ್ ಒಂದು ಕೆಲಸ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಕಾಂಪಿಟೇಷನ್ ಇರಲಿ ಅಥವಾ ಆ ಥರ ಭಾವನೆ ಇರಬಾರ್ದು. ಸಪೋಸ್ ಇದು ನಮ್ಮದು ತಪ್ಪಿರ್ಬೋದು ಅಥವಾ ಮಾಹಿತಿ ನಮಗೆ ತಪ್ಪು ಮಾಹಿತಿ ಇರ್ಬೋದು ಅಥವಾ ಅವ್ರಿಗೆ ತಪ್ಪು ಮಾಹಿತಿ ಇದೆ, ಯಾವುದೋ ಇದು ಒಂದು ಸರಿಪಡಿಸ್ಬೇಕು. ಯಾಕೆಂದರೆ ಮುಂದಿನ ದಿವಸದಲ್ಲಿ ಕೊಲಾಬ್ರೇಷನ್ ನಾವು ಆಗಾಗ ಆಚೆ ಹೋಗ್ತೀವಿ, ಅವರು ಬರ್ತಾರೆ ಇಲ್ಲಿಗೆ, ಈ ಥರದ್ದು ಆಗಬಾರ್ದು. ಯಾಕೆ ಇದು ಆಯಿತು, ಇದು ನಮಗೆ ಕೂಡ ಒಂದು ಆಶ್ಚರ್ಯದ ವಿಷಯ ಇದೆ. ಯಾಕೆಂದರೆ ಇದು ಫಸ್ಟ್ ಟೈಮ್ ಈ ಥರ ಆಗಿದೆ. ಅದ್ರ ಬಗ್ಗೆ ಸ್ಪಷ್ಟೀಕರಣ ನಾವು ಕೇಳ್ತಾ ಇದ್ದೀವಿ. ಸರ್, ಇನ್ನೊಂದು, ಈ ಬೆಂಗಳೂರಲ್ಲಿ ಅತಿ ಹೆಚ್ಚು ಜನ ಒಂದು ಹಣ ಕಳ್ಕೊಳ್ಳೋದಂದರೆ ಈ ಸೈಬರ್ ಇದರಿಂದ ಡಿಜಿಟಲ್ ಅರೆಸ್ಟ್ ಇರ್ಬೋದು, ಮತ್ತು OTP ಹೇಳಿ ಮತ್ತು ನಾನು CBI ಆಫೀಸರ್ ಅಂತ ಕರೆ ಮಾಡ್ತಾರೆ. ಈ ರೀತಿ ಸುಮಾರು ಲಾಸ್ಟ್ 1 ವರ್ಷದಲ್ಲಿ ಸುಮಾರು 1,500 ಇಂದ 1,900 crores ಬೆಂಗಳೂರಲ್ಲಿ ಲಾಸ್ಟ್ ಆಗಿದೆ. ಇಡೀ ನಮ್ಮ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಲಾಸ್ಟ್ ಆಗಿರುವಂಥದ್ದು ಹೈಯೆಸ್ಟ್. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವ ರೀತಿ, ಮತ್ತು ಅಥವಾ ಜನರು ಜಾಗೃತರಾಗಿ ಕಂಪ್ಲೇಂಟ್ನ ರಿಪೋರ್ಟ್ ಮಾಡ್ತಾ ಇರೋದಕ್ಕೆ ಜಾಸ್ತಿ ಆಗ್ತಾ ಇದೆಯಾ, ಯಾವ ರೀತಿ ಸರ್ ಇದು? ಅಲ್ಲ, ಇದರಲ್ಲಿ ಭಾಳ ಒಂದು ಇದೆ. ಓವರಾಲ್ ಸೈಬರ್ ಕ್ರೈಮ್ಸ್ದು ನಂಬರ್ಸ್ ನೋಡಿದರೆ ಅದು ಡಿಕ್ಲೈನ್ ಆಗಿದೆ. ಆಲ್ಮೋಸ್ಟ್ 40% ಸೈಬರ್ ಕ್ರೈಮ್ ಆಫೀಸಸ್ ಡಿಕ್ಲೈನ್ ಆಗಿದೆ. ಆದರೆ ಆ ವ್ಯಾಲ್ಯೂ ಏನಿದೆ, ವ್ಯಾಲ್ಯೂ ಜಾಸ್ತಿ ಆಗಿದೆ. ಸೊ ಇದರಲ್ಲಿ ಜನ ಸ್ವತಃ ಜಾಗರೂಕ ಆಗಬೇಕು. ಮ್ಯಾಕ್ಸಿಮಮ್ ಕೇಸಸಲ್ಲಿ ನಾವು ನೋಡ್ತಾ ಇದ್ದೀವಿ, ಅವರೆಲ್ಲ ಬುದ್ಧಿವಂತರು, ಹೌದು ಸರ್, ಓದಿರೋರು, ಆಫೀಸರ್ಸ್, ಅವ್ರಿಗೆಲ್ಲ ಮಾಹಿತಿ ಇದೆ ಪ್ರತಿಯೊಂದು ವಿಷಯ ಬಗ್ಗೆ. ಆದರೆ ಯಾವುದೋ ಕಾರಣಕ್ಕೋಸ್ಕರ ಇದರಲ್ಲಿ ಸಿಕ್ಕಾಕೊಂಡಿದೆ. ಅದು ಮೇ ಬಿ ಅವ್ರಿಗೆ ಬೇಗ ಜಾಸ್ತಿ ದುಡ್ಡು ಬರಲಿ ಅಥವಾ ಏನಾದರೂ ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟ ಮೇಲೆ ಅವರು ಸಿಕ್ಕಾಕೊಂಡಿದ್ದಾರೆ. ಸೊ ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ, ಅವೇರ್ನೆಸ್ ನಮ್ಮ ಕಡೆಯಿಂದ ಆಲ್ರೆಡಿ ಆಗ್ತಾಯಿದೆ. 1930 ಬಗ್ಗೆ ತುಂಬ ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ. ಆದರೆ ಕೆಲವರು ಡಿಲೇ ಆಗಿ ಇನ್ಫಾರ್ಮೇಷನ್ ಮಾಡ್ತಾರೆ. ಡಿಲೇ ಆದ ತಕ್ಷಣ ಏನಾಗುತ್ತೆ, ಆ ದುಡ್ಡು ಏನು ಹೋಗ್ತದೋ ಅದು ಮಲ್ಟಿಲೇಯರ್ಸ್ಗೆ ಹೋಗ್ಬಿಡ್ತದೆ. ಮಲ್ಟಿಲೇಯರ್ ಹೋದ ತಕ್ಷಣ ನಮಗೆ ರಿಕವರಿ ಆಗೋದು ಸ್ವಲ್ಪ ಡಿಲೇ ಆಗುತ್ತೆ. ರಿಕವರಿ ಮಾಡ್ತೇವೆ ನಾವು, ಆದರೆ ಸ್ವಲ್ಪ ಡಿಲೇ ಆಗುತ್ತೆ. ಮತ್ತು ಚಾನ್ಸಸ್ ಇರ್ತದೆ ಲೀಗಲ್ ಮ್ಯಾಟರ್ಸಲ್ಲಿ ಸ್ಟಕ್ ಆಗಲಿಕ್ಕೆ. ಯಾಕೆಂದರೆ ಅದೇ ಯಾರು ವಂಚಕರು ಇದ್ದಾರಲ್ಲ, ಅವರು ಬೇರೆಯವರು ಫ್ರಾಡಿಸ್ಟರ್ ಯಾರಿದ್ದಾರೆ ಅವರು ಬೇರೆಯವ್ರಿಗೆ ಕೂಡ ಮಾಡಿರ್ಬೋದು. ಸೊ ಪೊಲೀಸ್ ಅವರು ರಿಕವರಿ ಮಾಡಿದರೆ ಬೇರೆ ಪೊಲೀಸ್ ಅವರು ಕೂಡ ಅಲ್ಲಿ ಕ್ಲೇಮ್ ಮಾಡ್ತಾರೆ. ಅದು ಮ್ಯಾಟರ್ ಕೋರ್ಟ್ಗೆ ಹೋಗ್ಬಿಡ್ತದೆ. ಕೋರ್ಟಲ್ಲಿ ಹೇಳ್ತಾರೆ, ಇಲ್ಲ 1 ಲಕ್ಷ ಸಪೋಸ್ ರಿಕವರಿ ಆಗಿದೆ, 4 ಪೊಲೀಸ್ ಕ್ಲೇಮ್ ಮಾಡ್ತಾಯಿದ್ದಾರೆ, ನಮ್ಮ ಕೇಸ್ ಇದೆ, ನಮ್ಮ ಕೇಸ್ ಯಾರು ಕೊಡಬೇಕು ಅಂತ. ಸೊ ಅದು ಗೋಲ್ಡನ್ ಅವರ್ಲಿ ಗೊತ್ತಾದರೆ ನಾವು ಆದಷ್ಟು ನಮಗೆ ರಿಕವರಿಗೆ ಮಾಡ್ತೀವಿ. ನಮ್ಮದು ಒಂದೇ ಅಪೀಲ್ ಇದೆ, ಯಾವುದು ನಾವು ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವಾಗಲೂ ಹೇಳ್ತಾ ಇದ್ದೀವಿ, ತಕ್ಷಣ ಲಾಭ ಸಿಗಲಿಕ್ಕೆ ಯಾವುದೂ ಸ್ಕೀಮ್ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದರೆ ನಮಗೆ ಒಂದು ಪ್ರಾಫಿಟ್ ಸಿಗುತ್ತೆ ಅಥವಾ ಲಾಭ ಸಿಗುತ್ತೆ ಅಥವಾ ನಾವು ಸಕ್ಸಸ್ ಆಗ್ತೀವಿ. ಸೊ ಶಾರ್ಟ್ಕಟ್ ಯಾವುದೂ ಇಲ್ಲ, ಇಂಥದಕ್ಕೆ ಸಿಕ್ಕಾಕೊಳ್ಬಾರ್ದು. ಅಕಸ್ಮಾತ್ ಒಂದು ಮಿಸ್ಟೇಕ್ ಮಾಡಿದರೆ ಖಂಡಿತ ಈ ತಕ್ಷಣ ಬಂದು ಹೇಳಿ. ಒಂದು ಮಿಸ್ಟೇಕ್ ಮಾಡಿ ಇನ್ನೊಂದು ಮಿಸ್ಟೇಕ್ ಮಾಡ್ಕೊಂಡು ಹೋದರೆ ನಿಮಗೆ ತೊಂದರೆ ಆಗೇ ಆಗ್ತದೆ. ಸೊ ಇದು ಒಂಥರ ಹೊಸ ಟ್ರೆಂಡ್ ಇದೆ ಕ್ರೈಮ್ಸ್ದು. ಬೇರೆ ಟ್ರೆಡಿಷ್ನಲ್ ಕ್ರೈಮ್ಸ್ ಕಡಿಮೆಯಾಗಿ ಇದು ಕ್ರೈಮ್ಸ್ ಆಗ್ತದೆ. ಸೊ ನಮ್ಮದು ಕೆಲಸ ಇದೆ ಇದರಲ್ಲಿ. ನಾವು ಆ ಉದ್ದೇಶದಿಂದ ಇಲ್ಲಿ 9 ನಮ್ಮದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಕೂಡ ಇದೆ. ACP ಮಟ್ಟದ ಅಧಿಕಾರಿ ಅವರು ಇದಕ್ಕೆ ಹೆಡ್ ಇದ್ದಾರೆ. ತುಂಬ ಒಳ್ಳೆ ಕೆಲಸ ಅವರೆಲ್ಲರೂ ಮಾಡ್ತಾಯಿದ್ದಾರೆ. ಇಡೀ ಕಂಟ್ರಿಯಲ್ಲಿ ನಮ್ಮದೇ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೊಲೀಸ್ ಸ್ಟೇಷನ್ ಇದೆ. ಆದರೆ ಇಲ್ಲಿ IT ಸೆಕ್ಟರ್ ತುಂಬ ಜಾಸ್ತಿ ಇದ್ದದಕ್ಕೆ ಕಾರಣ
ಫೈನಾನ್ಷಿಯಲ್ ವ್ಯವಹಾರ ಜಾಸ್ತಿ ಇದ್ದ ಕಾರಣ ವಿಕ್ಟಮ್ಸ್ ಇಲ್ಲಿಯವರು ಜಾಸ್ತಿ, ಅಕ್ಯೂಸ್ಡ್ ಇಲ್ಲಿಯವರಲ್ಲ, ಅಕ್ಯೂಸ್ಡ್ ಬೇರೆ ಕಡೆಯವರು, ವಿಕ್ಟಮ್ಸ್ ಇಲ್ಲಿಯವರು ಜಾಸ್ತಿ. ಬಟ್ ನಮಗೆ ಆಶ್ಚರ್ಯ ಅಂದರೆ ಅದೇ ಜನ ಅವರು ಇಂಥದ್ದು ಟೆಕ್ನಾಲಜಿ ಯೂಸ್ ಮಾಡಿ ಈ ಯಾರು ಸಾಫ್ಟ್ವೇರ್ ಡೆವಲಪ್ ಮಾಡ್ತಿದ್ದಾರೆ ಅವರೇ ಇದರಲ್ಲಿ ಸಿಕ್ಕಾಕೊಳ್ತದೆ. ಸೊ ನಮ್ಮದು ಇನ್ನೊಂದು ಸರಿ ಅಪೀಲ್ ಇದೆ, ದಯವಿಟ್ಟು ಇಂಥಕ್ಕೆ ಸಿಕ್ಕಾಕೊಳ್ಬಾರ್ದು. ಸರ್ ಈಗ ಸುಮಾರು 30 ವರ್ಷ ಸರ್ವಿಸ್ ಆಗಿದೆ ನಮ್ದು, ಈ ಡಿಪಾರ್ಟ್ಮೆಂಟ್ ಬಂದಿದೆ. ಸೊ ಫ್ಯಾಮಿಲಿ ಜೊತೆ ಮತ್ತು ಡಿಪಾರ್ಟ್ಮೆಂಟು ಕೆಲಸ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಸರ್? ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ದೀರಾ ಯಾವ ರೀತಿ ಅಂತ? ಅಲ್ಲ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಗಿಂತ ಸ್ವಲ್ಪ ಇದು ಏನಿದೆ, ಸ್ವಲ್ಪ ಕೆಲಸ ಅದು ಲೋಡ್ ಜಾಸ್ತಿ ಇರ್ತದೆ. ಆದರೆ ನಮ್ಮಲ್ಲಿ ಏನಾಗಿದೆ, ಫೀಲ್ಡ್ ವರ್ಕ್ ಮತ್ತು ಡೆಸ್ಕ್ ವರ್ಕ್ ಇರ್ತದೆ. ಸದ್ಯಕ್ಕೆ ನಾವು ಯಾವ ಪೋಸ್ಟಲ್ಲಿ ಇದು ಫೀಲ್ಡ್ ವರ್ಕ್ ಇದೆ. ನ್ಯಾಚುರಲಾಗಿ ಫೀಲ್ಡ್ ವರ್ಕಲ್ಲಿ ಸ್ವಲ್ಪ ಟೈಮ್ ಕಡಿಮೆ ಸಿಗುತ್ತೆ ಫ್ಯಾಮಿಲಿ ಜೊತೆಗೆ. ಆದರೆ ಡೆಸ್ಕ್ ವರ್ಕಲ್ಲಿ ಎಲ್ಲರಿಗೂ ಟೈಮ್ ಸಿಗುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಇರ್ತದೆ. ಸೊ ಒಂದು ಮಿಕ್ಸ್ ಇದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಪ್ರತಿಯೊಂದು ಪೋಸ್ಟಲ್ಲಿ, ಅದು SP ಇರಲಿ, DIG, IG, ADG, DG, ಈ ಸದ್ಯಕ್ಕೆ ಇಂಥದ್ದು ಪೋಸ್ಟಲ್ಲಿ ಬಂದಾಗ ನ್ಯಾಚುರಲಾಗಿ ಕಡಿಮೆ ಟೈಮ್ ಸಿಗೋದು. ಆದರೂ ನಾವು ಅಡ್ಜಸ್ಟ್ ಆಗಿದ್ದೀವಿ, ನಮ್ಮ ಫ್ಯಾಮಿಲಿಯವರು ಕೂಡ ಅಡ್ಜಸ್ಟ್ ಆಗಿದ್ದಾರೆ. ಅದಕ್ಕೆ ಯಾವುದೂ ಸಮಸ್ಯೆ ಆಗ್ತಾಯಿಲ್ಲ. ನಿಮ್ಮ ಫ್ಯಾಮಿಲಿ ಬಗ್ಗೆ ಅಥವಾ ಯಾರ್ಯಾರು ಇದ್ದೀರಾ ಮನೆಯಲ್ಲಿ? ಎಷ್ಟು ಜನ ಮಕ್ಕಳು ನಿಮ್ಮದು? ಹೌದು, ನಮ್ಮ ಮನೆಯವರು ಇದ್ದಾರೆ, ಹೆಂಡತಿಯವರು ಇದ್ದಾರೆ, ಜೊತೆಗೆ ಪ್ಲಸ್ 2 ಮಕ್ಕಳವ್ರು ಇದ್ದಾರೆ. ಒಬ್ಬ ಡಾಟರ್, 1 ಸನ್. ಡಾಟರ್ದು ಮದುವೆ ಆಗಿದೆ. ಡಾಟರ್ ನಮ್ಮ ಸನ್-ಇನ್-ಲಾ ಕೂಡ ಅವರು ಕೂಡ IPS ಆಫೀಸರ್ ಇದ್ದಾರೆ. ಓಕೆ ಸರ್. ಆಮೇಲೆ ಮಗ ಅವರು ಈಗ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇದು ಸ್ಮಾಲ್ ಫ್ಯಾಮ್ಲಿ ನಮ್ಮದು. ಈ ಏನು ನಮಗೆ ಟೈಮ್ ಸಿಗ್ತದೆ, ನಾವು ಮೊದಲಿಂದ ಈಗಲ್ಲ, ಮೊದಲಿಂದ ನಮ್ಮದು ಅಭ್ಯಾಸ ಇದೆ, ನಾವು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅಲ್ಲಿಂದನೇ ನಮಗೆ ಒಂದು ಮೋಟಿವೇಶನ್ ಸಿಗೋದು, ನಮಗೆ ಒಂದು ಬೆಂಬಲ ಸಿಗೋದು, ಧೈರ್ಯ ಸಿಗೋದು. ಯಾಕೆಂದರೆ ನಮ್ಮದು ಏನು ಕೆಲಸ ಇದೆ, ನಾವು ಸಮಾಜಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಸೊ ಏನೇನು ಫ್ಯಾಮ್ಲಿ ಜೊತೆಗೆ ನಾವು ಏನು ಹಂಚ್ಕೊಂಡ್ರೆ ಅಥವಾ ಅವ್ರು ನಮಗೆ ಏನೋ ಫೀಡ್ಬ್ಯಾಕ್ ಕೊಟ್ಟರೆ ಅದು ತುಂಬ ನಮಗೆ ಹೆಲ್ಪ್ ಆಗುತ್ತೆ ಒಳ್ಳೆ ಸರ್ವಿಸ್ ಕೊಡಲಿಕ್ಕೆ. ಸೊ ಇಲ್ಲಿವರೆಗೆ ಸಾಕಷ್ಟು ಕಡೆ ನಾನು SP, DIG, ಕಮಿಷನರ್ ಆಗಿ ಕೆಲಸ ಮಾಡಿದ್ದೀನಿ, IG ಆಗಿ ಮಾಡಿದ್ದೀನಿ. ಅದೆಲ್ಲ ಫೀಲ್ಡ್ ವರ್ಕ್ ಮ್ಯಾಕ್ಸಿಮಮ್ ಇತ್ತು. ಅಲ್ಲಿ ಅವ್ರದ್ದು ಸಪೋರ್ಟ್ ನಮಗೆ ತುಂಬ ಮುಖ್ಯ. ನಮ್ಮ ಮಕ್ಕಳವ್ರದ್ದು, ನಮ್ಮ ಮಿಸ್ಸಸ್ ಅವ್ರದ್ದು ತುಂಬ ನನಗೆ ಅವರು ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದರೆ ನಾನು ಎಕ್ಸಾಂಪಲ್ ಇಡಬೇಕಾದ್ರೆ ಅವ್ರಿಗೆ ಎಲ್ಲ ಗೊತ್ತಿರ್ತದೆ. ಬೆಳಿಗ್ಗೆ ನಮ್ಮಲ್ಲಿ ಸಿಸ್ಟಮ್ ಇರ್ತದೆ ಪರೇಡ್ದು, ಅವ್ರಿಗೆ ಗೊತ್ತಿದೆ ಫ್ರೈಡೇ ಪರೇಡ್ಗೆ ಅವರು ಹೋಗ್ತಾರೆ, ಅಥವಾ ಇಂಥದ್ದು ಕಡೆ ಅವರು ಡ್ಯೂಟಿಗೆ ಹೋಗ್ತಾಯಿದ್ದಾರೆ, ಅವರು 3 ದಿವಸ ಇರೋಲ್ಲ. ಸೊ ಪ್ರತಿಯೊಂದು ಅವ್ರಿಗೆ ಗೊತ್ತಿದೆ ನಮಗೆ ಏನು ಬೇಕು, ನಮ್ಮದು ಎಲ್ಲ ರೆಡಿಯಾಗಿ ಇದು ಸಣ್ಣ ಸಣ್ಣ ವಿಷಯ ಇರ್ತದೆ. ಆದರೆ ಇದು ಭಾಳ ಮುಖ್ಯ. ಪ್ರತಿಯೊಂದು ನಮ್ಮ ಕಾನ್ಸ್ಟೇಬಲಿಂದ ಹಿಡಿದು ಸೀನಿಯರ್ ಆಫೀಸರ್ವರೆಗೆ ಫ್ಯಾಮ್ಲಿದು ಸಪೋರ್ಟ್ ಸಿಕ್ಕಿದರೆ ಅದು ದೇವರದು ಒಂದು ನಾವು ಕೃಪೆ ಹೇಳ್ಬೋದು. ಯಾಕೆಂದರೆ ಎಲ್ಲರಿಗೂ ಕೆಲವ್ರಿಗೆ ಸ್ವಲ್ಪ ಕೆಲವು ಕಾರಣಕ್ಕೋಸ್ಕರ ಸಿಗಲ್ಲ, ಎಲ್ಲರಿಗೂ ಸಿಗಬೇಕು. ಮತ್ತು ಫ್ಯಾಮ್ಲಿ ಬಗ್ಗೆ ಎಲ್ಲರೂ ತುಂಬ ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಫ್ಯಾಮ್ಲಿ, ಯಾಕೆಂದರೆ ಅದೇ ನಮಗೆ ಸಪೋರ್ಟ್. ಸರ್ ನಿಮ್ಮ ಒಂದು ಡೇ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಸರ್? ಫಿಟ್ನೆಸ್ ಯಾವ ರೀತಿ ಇರುತ್ತೆ ಮತ್ತು ಫುಡ್ಡು ಎಲ್ಲ ಏನು ಯಾವ ರೀತಿ ಮೇಂಟೈನ್ ಮಾಡ್ತೀರ? ಏನು ಅಂತ ಏನು ಹೊಸದೇನಿಲ್ಲ, ಎಲ್ಲರೂ ಏನು ಮಾಡ್ತಾರೆ ಆ ರೀತಿ ಇದೆ. ಆದರೆ ನಾವು ಟ್ರೈ ಮಾಡ್ತಿದ್ದೀವಿ ಆದಷ್ಟು ಮನೆಯಿಂದನೇ ಸ್ಟಾರ್ಟ್ ಆಗುವಾಗ ಎಲ್ಲ ಮುಗಿಸ್ಕೊಂಡು ಬರಲಿ ಅಂತ. ಯಾಕೆಂದರೆ ಏನಾಗುತ್ತೆ, ನಾವು ಮುಂದೆ ಹೊರಗೆ ಬಂದ ತಕ್ಷಣ ಎಲ್ಲಿ ತಿಂಡಿ ಸಿಗುತ್ತೆ, ಎಲ್ಲಿ ಊಟ ಸಿಗ್ತದೆ ನಮ್ಗೆ ಗೊತ್ತಾಗಲ್ಲ. ಸೊ ಎಲ್ಲ ಮುಗಿಸ್ಕೊಂಡೇ ನಾವು ಒಂದು ಸರಿ ಹೊರಗೆ ಬರೋದು. ಮತ್ತು ನಮ್ಮ ಗಾಡಿಯಲ್ಲಿ ಯಾವಾಗಲೂ ಬಟ್ಟೆಯಿಂದ ಹಿಡಿದು ಎಲ್ಲ ಪ್ಯಾಕ್ ಇರ್ತದೆ. ಸೊ ಇದು ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಎಲ್ಲರಿಗೂ ಒಂದು ಬೇಸಿಕ್ ಎಕ್ಸಸೈಸ್ ಬಗ್ಗೆ ಇರಲಿ, ಊಟದ ಬಗ್ಗೆ ಇಂಟ್ರೆಸ್ಟ್ ಇರಬೇಕು. ಕೆಲವು ಟೈಮ್ ಫೀಲ್ಡ್ ವರ್ಕಲ್ಲಿ ನಮಗೆ ಸ್ವಲ್ಪ ಸಮಯದ ಕೊರತೆಗೋಸ್ಕರ ನಾವು ಮಾಡಲಿಕ್ಕೆ ಆಗಲ್ಲ. ಬಟ್ ನಾವು ಟ್ರೈ ಮಾಡ್ತೀವಿ ಆದಷ್ಟು ಸ್ವಲ್ಪ ಏನಾದರೂ ಫಿಟ್ನೆಸ್ದು ಮಾಡಲಿಕ್ಕೆ. ಓಕೆ ಸರ್, ಈಗ ಕೊನೆಯದಾಗಿ ಒಟ್ಟಾರೆಯಾಗಿ ಈಗ ನಿಮ್ಮ ಒಂದು 2026 ಏನೆಲ್ಲ ಪ್ಲಾನ್ಸ್ ಇಟ್ಕೊಂಡಿದ್ದಾರೆ? ಕಮಿಷನರ್ ಆಗಿ ನಿಮ್ಮ ಬೆಂಗಳೂರು ಕೊಡುಗೆಗೆ ಏನೆಲ್ಲ ಅಂದ್ಕೊಂಡಿದ್ದೀರಾ? ನಿಮ್ಮ ಪ್ಲಾನ್ಸ್ ಏನಿದೆ ಸರ್, ವಿಷನ್ ನಿಮ್ಮ ಬೆಂಗಳೂರು ಸಿಟಿಗೆ? ನಿಮಗೆ ಒಂದು ಹೇಳಬೇಕಾದ್ರೆ ನಾವು ದೊಡ್ಡ ಪ್ಲ್ಯಾನ್ ಮಾಡಲ್ಲ, ನಮ್ಮದು ಡೈಲಿ ಪ್ಲ್ಯಾನ್ ಚೇಂಜ್ ಆಗುತ್ತೆ. ಪ್ಲ್ಯಾನ್ ಯಾವುದರಲ್ಲಿ ಆಗ್ತದೆ ಅಂದರೆ ನಾವು ನಮ್ಮ ಆಫೀಸರ್ ಜೊತೆ ಡಿಸ್ಕಸ್ ಮಾಡಿ ಒಂದು ಪ್ಲ್ಯಾನ್ಗೆ ನಾವು ಸ್ಟಾರ್ಟ್ ಮಾಡಿಬಿಡ್ತೀವಿ. ಯಾಕೆಂದರೆ ಪೊಲೀಸಿಂಗ್ ಆ ಥರ ಇದೆ, ಪೊಲೀಸಿಂಗಲ್ಲಿ ಡೇ ಬೈ ಡೇ ಚೇಂಜ್ ಆಗುತ್ತೆ. ಮತ್ತು ಬಟ್ ಇದರಲ್ಲಿ ಇನ್ನೊಂದಿದೆ, ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಕೆಲವು ಪ್ಲ್ಯಾನ್ಸ್ ಖಂಡಿತ ಇದೆ. ಲಾಂಗ್ ಟರ್ಮಲ್ಲಿ ನಂದು ಒಂದು ಕನಸಿದೆ, ಜನಗೆ ನೆಮ್ಮದಿಯಲ್ಲಿ ಇರೋದಕ್ಕೆ ಪೊಲೀಸ್ ಸ್ಟೇಷನ್ಸ್ ಒಂದು ವಾತಾವರಣ ಜನಸ್ನೇಹಿ ಆಗಬೇಕು. ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್ ಇರಲಿ, ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು, CM ಸಾಹೇಬರು ಎಲ್ಲರೂ ಇದರ ಬಗ್ಗೆ ಆದ್ಯತೆ ಕೊಡ್ತಾಯಿದ್ದಾರೆ. ನಾವು ಕೂಡ ಪೊಲೀಸ್ ಸ್ಟೇಷನ್ಗೆ ಬರುವಾಗ
ಒಬ್ಬ ಸಮಾಜನ ಯಾವುದು ಖುಷಿಪಟ್ಟು ಅವ್ರು ಬರೋದಿಲ್ಲ ಅಲ್ಲಿಗೆ, ಏನೋ ತೊಂದರೆ ಕಷ್ಟದಲ್ಲಿ ಬರ್ತಾರೆ ಅವರು. ಅಂಥ ಟೈಮ್ ಬಂದಾಗ ಅವ್ರಿಗೆ ಇನ್ನೂ ಕಷ್ಟ ಆಗಬಾರ್ದು ಅಂತ ಅದು ಮೇನ್. ಅದು ಸ್ವಲ್ಪ ನಮ್ಮವಳು ಇತ್ತೀಚೆಗೆ ಕೆಲವು ಅವ್ರದ್ದು ಮಿಸ್ಟೇಕ್ಸಿಂದ ನಮಗೆ ತೊಂದರೆ ಆಗ್ತಾಯಿದೆ, ಕೆಟ್ಟ ಹೆಸರು ಬರ್ತಾಯಿದೆ, ಅದು ಹೋಗಬೇಕು. ಎರಡನೇದು ನ್ಯಾಚುರಲಾಗಿ ಇಲ್ಲಿ ಟ್ರಾಫಿಕ್ದು ಸಮಸ್ಯೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಟ್ರಾಫಿಕ್ ಅವ್ರ ಜೊತೆಗೆ ಏನಾದರೂ ಒಂದು ಸಮಸ್ಯೆ ಬಗೆಹರಿಸಿಕೆ ಪಾಯಿಂಟ್ ವೈಸ್ ಎಲ್ಲೆಲ್ಲಿ ಪೀಕ್ ಸಮಸ್ಯೆ ಇದೆ ಅಲ್ಲಿ ಒಂದು ಸರಿಪಡಿಸಲಿಕ್ಕೆ ನಾವು ಒಂದು ಏಮ್ ಇಟ್ಕೊಂಡಿದ್ದೀವಿ. ಪ್ಲಸ್ ಜನರಲ್ ಆಗಿ ಬೇಸಿಕ್ ಪೊಲೀಸಿಂಗ್ ಏನಿದೆ, ನೈಟ್ ರೌಂಡ್ಸ್ ಕರೆಕ್ಟಾಗಿ ಮಾಡಬೇಕು, ಕ್ರೈಮ್ ಡಿಟೆಕ್ಷನ್ ಕರೆಕ್ಟ್ ಇರಬೇಕು, ಕನ್ವಿಕ್ಷನ್ ರೇಟ್ ಜಾಸ್ತಿ ಇರಬೇಕು, ಅಟ್ರಾಸಿಟಿ ಕೇಸಸ್ ಇರಲಿ. ಈಗ ಅಟ್ರಾಸಿಟಿ ಕೇಸ್ ಬಗ್ಗೆ DCRE ಸೆಲ್ ಸಪ್ರೇಟ್ ಇದೆ. ಆದರೆ ನಾವು ಕೂಡ ಕೇಸ್ ಮಾಡುವಾಗ ಕರೆಕ್ಟಾಗಿ ಎವಿಡೆನ್ಸಸ್ ಕಲೆಕ್ಟ್ ಮಾಡಿದರೆ ಒಂದು ಬಡವರಿಗೆ ಯಾರು ತೊಂದರೆ ಆಗಿದೆ ಅಂಥವ್ರಿಗೆ ಒಂದು ನ್ಯಾಯ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಸರ್, ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟು ತಾವು ಬೆಂಗಳೂರಿನ ಬಗ್ಗೆ ಒಂದಷ್ಟು ಮಾಹಿತಿ ಹಂಚ್ಕೊಂಡಿದ್ದಾರೆ ಮತ್ತು ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಸರ್ ಹಂಚ್ಕೊಂಡಿದ್ದಾರೆ. ತುಂಬ ಧನ್ಯವಾದಗಳು ಸರ್ ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ಇದಿಷ್ಟು ಏನು ಕಮಿಷನರ್ ಸಿಮಂತ್ ಕುಮಾರ್ ಅವರ ಮಾತಾಗಿತ್ತು. ಅಂದರೆ ಅವರು ಯಾವ ರೀತಿ ಪ್ಲಾನ್ಸನ್ನು ಇಟ್ಕೊಂಡಿದ್ದಾರೆ ಅದನ್ನು ನಾನು 2026 ಮಾಡ್ತೀನಿ ಅನ್ನೋ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು. ಇದು ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆ ಓಟದಲ್ಲಿ.